ಗುಡ್ ಮಾರ್ನಿಂಗ್. ವರ್ಗಮೂಲಗಳ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ ಮಕ್ಕಳೇ. ಆದರೆ ಅದನ್ನು ಆಧರಿಸಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು, ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಪ್ರಶ್ನೆ ಬಂದಿದ್ದಾವೆ, ಅದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಆಯಿತಾ? ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಇದು ಕೇಳಬಲ್ಲಿರಾ ಆನ್ಸರ್ ನೀವು ಮಕ್ಕಳೇ? ಇದು ಈ ರೀತಿ ಇದೆ ಅಂದರೆ ಮಕ್ಕಳೇ, ಟೈಪಿಂಗ್ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಈ ರೀತಿ ಅಷ್ಟೇ ಇರುತ್ತೆ. ಇದರ ಅರ್ಥ ವರ್ಗಮೂಲ ಅಂತ ಅರ್ಥ. ಸರಿನಾ? ವರ್ಗಮೂಲ 400 ಪ್ಲಸ್ ವರ್ಗಮೂಲ 121 ಮೈನಸ್ 169 ವರ್ಗಮೂಲವನ್ನು ಸಂಕ್ಷೇಪಿಸಿ ಈ ಲೆಕ್ಕ ಮಾಡಿ ಹೇಳೋಕ್ಕಾಗುತ್ತಾ? ಗೊತ್ತಾಗ್ತಿಲ್ವಾ? ಮೊದಲನೇ ಬಾರಿ ನೋಡ್ತಿದ್ದೀರಲ್ವಾ? ಹೇಳ್ಕೊಡ್ತೀನಿ ನೋಡ್ರಿ. 400ರ ವರ್ಗಮೂಲ ಏನು? 400ರ ವರ್ಗಮೂಲ ಏನು? ಕಂಠಪಾಠ ಮಾಡಿದ್ದೀವಲ್ವಾ? 400ರ ವರ್ಗಮೂಲ ಏನು ಬರುತ್ತೆ? 20 ಪ್ಲಸ್ 100 ಪ್ಲಸ್ ಇದೆ, ಪ್ಲಸ್ಸಿಗೆ ಪ್ಲಸ್ ಹಾಕ್ಬೇಕು ಮಕ್ಕಳೇ. 121ರ ವರ್ಗಮೂಲವೆಷ್ಟು? 11. ಮೈನಸ್ಸಿಗೆ ಮೈನಸ್. 169ರ ವರ್ಗಮೂಲ 13. ಅಷ್ಟೇ. ಈಗ ಏನು ಮಾಡ್ಬೋದು? 20ಕ್ಕೆ 11 ಸೇರಿಸಿದ್ರೆ 31 ಮೈನಸ್ 13. 31ರಲ್ಲಿ 13 ಕಳೆದ್ರೆ ಮಕ್ಕಳೇ ಎಷ್ಟು ಉಳಿಯುತ್ತೆ? 18. 31ರಲ್ಲಿ 13 ಕಳಿಬೇಕು, ಎಷ್ಟು ಬರುತ್ತೆ ನೋಡ್ರಿ? 11ರಲ್ಲಿ 3 ಹೋದ್ರೆ 8, 2ರಲ್ಲಿ 1 ಹೋದ್ರೆ 1, 18 ಬರುತ್ತಲ್ವಾ? ಇದಕ್ಕೆ ಆನ್ಸರ್ 18. ಈಸಿ? ಗೊತ್ತಾಗ್ತಿದೆಯಾ? ವೆರಿ ಗುಡ್. ಸೊ ಬರ್ತಾ ಇದೆಯಲ್ವಾ? ಇನ್ನೊಂದ್ಸರಿ ಮಾಡೋಣ ಮಕ್ಕಳೇ. ನೋಡಿ, ವರ್ಗಮೂಲ 400 ಪ್ಲಸ್ ವರ್ಗಮೂಲ 121 ಮೈನಸ್ 169ರ ವರ್ಗಮೂಲವನ್ನು ಕಳಿಬೇಕದರಲ್ಲಿ ಅದನ್ನು ಸಂಕ್ಷೇಪಿಸ್ಬೇಕಂತ ಹೇಳಿದ್ದಾರೆ. ಇದರ ವರ್ಗಮೂಲಗಳು ಗೊತ್ತಿದ್ದಾವೆ ನಮಗೆ, ಕಂಠಪಾಠ ಆಗಿದೆ, ರೈಟ್? 400ರ ವರ್ಗಮೂಲ 20, 121ರ ವರ್ಗಮೂಲ 11, 169ರ ವರ್ಗಮೂಲ 13, 20 ಪ್ಲಸ್ 11 31 ಮೈನಸ್ 13, 31ರಲ್ಲಿ 13 ಹೋದರೆ 18. ಕರೆಕ್ಟಾ? ಹಲೋ, ಬಂತಲ್ಲಪ್ಪ? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದ್ರಾ? ನೆನ್ನೆ ಮಾಡಿದ್ವಿ ಈ ರೀತಿ ಲೆಕ್ಕಗಳನ್ನು. 980 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸ್ತೀರಾ? ಹೇಗೆ ಹೇಳೋದು? ಗುಣಿಸೋದು ಭಾಗಿಸೋದು ಬಂತಂದರೆ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ನೆನಪಿರಲಿ, ನೆನ್ನೆ ಮಾಡಿದ್ವಲ್ವಾ? ಸಾಕಷ್ಟು ಲೆಕ್ಕ ಮಾಡಿದ್ದೀವಿ. ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಬೇಕು ಮಕ್ಕಳೇ. 980ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಏನು ಬರುತ್ತೆ ನೋಡಿ? ಏನು ಬರುತ್ತೆ? 2 4 8, 2 9 18, 0ಗೆ 0. 7ರ ಮಗ್ಗೆಲ್ಲ ಹೋಗುತ್ತಾ? 7 7 49, 0ಗೆ 0. 7 10 70, ಮತ್ತು 2 5 10, 5 1 5. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ ನಂತರ ಮಕ್ಕಳೇ, 980ನ ವರ್ಗಮೂಲದಲ್ಲಿ ಬರಿತೀವಿ. ಆ 980ಕ್ಕೆ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇದ್ದಾವೆ? 2 ಇಂಟು, ನೋಡ್ರಿ, ಕ್ರಮಬದ್ಧವಾಗಿ ಬರಿಬೇಕು. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. 2 ಇದಾವ? 2 ಇಂಟು 5 ಇಂಟು 7 ಇಂಟು 7. ಕ್ರಮಬದ್ಧವಾಗಿ ಬರ್ತಿದ್ದೀನಿ. ಆರೋಹಣ ಕ್ರಮದಲ್ಲಿ ಬರ್ತಿದ್ದೀನಿ. ಆಯಿತಾ? ನಾನಿಲ್ಲಿ 2 ಇಂಟು 7 ಇಂಟು 7 ಇಂಟು 2 ಇಂಟು 5 ಅಂತ ಬರ್ತಿದ್ರು ಸರಿ ಆಗ್ತಿತ್ತು. ಆದರೆ ಅದು ಆರೋಹಣ ಕ್ರಮದಲ್ಲಿ ಸಿಗೋದಿಲ್ಲ. ಆರೋಹಣ ಕ್ರಮದಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಗೆ ಬರೆಯೋದು. ಆ ರೀತಿ ಬರೆಯೋ ರೀತಿಗೆ ಏನಂತೀವಿ? ಆರೋಹಣ ಕ್ರಮ ಅಂತೀವಿ. ಆರೋಹಣ ಕ್ರಮದಲ್ಲಿ ಬರಿಬೇಕು. ಬರೆದ ನಂತರ ಜೋಡಿ ಮಾಡ್ತೀವಿ. ಯಾರಿದ್ದಾರೆ ಜೋಡಿ? ಇವರಿದ್ದಾರೆ ಜೋಡಿ. ಇವ್ರು ಮಾತ್ರ ಒಬ್ಬರು ಹೊಂಟಿದ್ದಾರೆ. ಸೊ ಅಲ್ಲಿಗೆ ನಾವೇನಂತ ಕರಿತೀವಿ? ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಅಥವಾ ಪ್ರಶ್ನೆನ ಈ ರೀತಿ ಕೇಳಿದ್ರೆ ಏನಾಗುತ್ತೆ? ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ನೆನಪಿರಬೇಕು, ವಿಧಾನ ನೆನಪಿರಬೇಕು. ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ನಾವು ಹಿಂದಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ವಿ. ನಾವು ಅಕಸ್ಮಾತ್ ಕೂಡಿಸೋದು ಕಳೆಯೋದು ಬಂತಂದರೆ ಭಾಗಾಕಾರ ವಿಧಾನದಲ್ಲಿ ಮಾಡಬೇಕು. ತೇಜಸ್, ಭಾಗಾಕಾರದ ವಿಧಾನದಲ್ಲಿ ಮಾಡಬೇಕು. ಮರಿಬಾರ್ದು. ಬರ್ಕೊಂಡ್ರ? ಪ್ರಶ್ನೆ ಬರೆಯೋದು ಬೇಡ. ಪ್ರಶ್ನೆಗೆ ಜಾಗ ಬಿಡಿ. ಕ್ಲಾಸಲ್ಲಿ ನೋಡಿ, ನಾವು ಬರೋದಿಲ್ಲಿ ಕ್ಲಾಸಲ್ಲಿ. ಆನ್ಲೈನಲ್ಲೂ ಮಕ್ಕಳು ಯಾರಿದ್ದೀರ ಮಕ್ಕಳೇ? ಪ್ರಶ್ನೆ ಬರೆಯೋಕ್ಕೆ ಹೋಗಬೇಡಿ. ಪ್ರಶ್ನೆ ಯಾಕೆ ಬರೀತೀರಿ ನೀವು? ಮ್ಯಾಥ್ಸಲ್ಲಿ ಪ್ರಶ್ನೆ ಬರೆಯೋದ್ರಲ್ಲಿ ಏನಿಲ್ಲ. ಈ ಥರ ಪ್ರಶ್ನೆ ಬರೀತಾ ಕೂತ್ರೆ ಇಷ್ಟು ದೊಡ್ಡ ಬುಕ್ ತುಂಬ್ತದೆ. ಆಯಿತಾ? ಪ್ರಶ್ನೆಗೆ ಉತ್ತರ ನಾವು ಹೇಗೆ ಕಂಡು ಹಿಡಿಬೇಕನ್ನೋ ಟೆಕ್ನಿಕ್ ನಮಗೆ ಬರಬೇಕು.
ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಈ ರೀತಿ ಇನ್ನೂ 100 ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿರಿ ಪ್ರಶ್ನೆ ಬರೆಯೋ ಜಾಗದಲ್ಲಿ. ಅದರಲ್ಲೇ ನಮಗೆ ಕೌಶಲ್ಯ ಬೆಳೀತದೆ. ಮುಂದಿನ ಪ್ರಶ್ನೆ, ರೈತನು 4,900 ಮರಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ ನೆಡುತ್ತಾನೆ. ಯಾವ ಆಕಾರದಲ್ಲಿ ಮಕ್ಕಳೇ? ವರ್ಗಾಕಾರ, ಚೌಕಾಕಾರ. ಗಿಡಗಳನ್ನೆಲ್ಲ ಚೌಕಾಕಾರದಲ್ಲಿ ನೆಡ್ತಾ ಇದ್ದಾನಂತೆ ರೈತನು. ಅದರ ಅರ್ಥ ಏನು? ಕಂಬ ಸಾಲುಗಳು ಅಡ್ಡ ಸಾಲುಗಳು ಸಮ ಇರ್ತಾವೆ. ಎಷ್ಟು ಕಂಬ ಸಾಲುಗಳು ಇರ್ತಾವೋ ಅಷ್ಟೇ ಅಡ್ಡ ಸಾಲುಗಳು ಇರ್ತಾವೆ. ಅವಾಗ ಏನಾಗುತ್ತದು? ಚೌಕ ಆಗುತ್ತೆ. ಸೊ ಎಷ್ಟು ಗಿಡಗಳು ಬರ್ತಾವೆ ಇಲ್ಲಿ ನೋಡಿದ್ರೆ ನೀವು ಪ್ರತಿ ಸಾಲಲ್ಲಿ ಎಷ್ಟು ಗಿಡ ಇದಾವೆ ನೋಡ್ರಿ? 4 ಗಿಡ ಇದಾವೆ. ನೀವು ಕಂಬ ಸಾಲಲ್ಲೂ ನೋಡ್ರಿ, ಅಡ್ಡ ಸಾಲಲ್ಲೂ ನೋಡ್ರಿ, ಪ್ರತಿ ಸಾಲಲ್ಲೂ 4 ಸಿಗ್ತಾವೆ. ಆ 4 ಅನ್ನೋದು ಹೇಗೆ ಬರುತ್ತೆ ಮಕ್ಕಳೇ? ಅಲ್ಲ, ಒಟ್ಟು ಎಷ್ಟು ಮರಗಳಿದಾವೆ ಇಲ್ಲಿ? ಒಟ್ಟು ಎಷ್ಟು ಮರ ನೆಟ್ಟಿದ್ದೀವಿ? 16 ಮರ. ಕಂಬ ಸಾಲಲ್ಲಿ 4 ಮರ, ಅಡ್ಡ ಸಾಲಲ್ಲಿ 4 ಮರ, ಒಟ್ಟು ಎಷ್ಟು ಮರ? 16 ಮರ. ನಮಗೆ ಪ್ರತಿ ಸಾಲಲ್ಲಿ ಎಷ್ಟು ಮರ ಇದಾವೆ ಅಂದರೆ ಏನು ಮಾಡಬೇಕು? ಒಟ್ಟು 16 ಮರ ಇದಾವಲ್ವಾ? 16 ಮರದ ವರ್ಗಮೂಲವೆಷ್ಟು? 4. ಸೊ ಒಟ್ಟು ಮರಗಳ ವರ್ಗಮೂಲ ತಗೊಂಡ್ರು ಪ್ರತಿ ಸಾಲಲ್ಲಿ ಎಷ್ಟು ಮರ ಇದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ರೈತನು 4,900 ಮರಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ ನೆಡುತ್ತಾನೆ. ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಅಡ್ಡ ಸಾಲು ಕಂಬ ಸಾಲು ಸಮ ಇದೆ, ವರ್ಗಾಕಾರ ಅಂದಮೇಲೆ ಮರಗಳ ಸಂಖ್ಯೆ ಎಷ್ಟಿದೆ ಹಂಗಾದರೆ? 700. ಯಾರು ಹೇಳಿದ್ದು 700 ಅಂತ? 700 ಅಲ್ಲ, 70. ಎಷ್ಟು ಮರಗಳನ್ನು ನೆಟ್ಟಿದ್ದಾನೆ ರೈತ? 4,900 ಮರಗಳನ್ನು ನೆಟ್ಟಿದ್ದಾನೆ. ಅಲ್ಲಪ್ಪ, ಇದರಲ್ಲಿ ಎಷ್ಟು ಸಾಲುಗಳಿದಾವೆ ಅಂದರೆ, ವರ್ಗಾಕಾರದಲ್ಲಿರುವಾಗ ಎಷ್ಟು ಸಾಲುಗಳಿದಾವೆ ಅಂದರೆ ನಾವೇನು ಮಾಡ್ತಿದ್ವಿ? ವರ್ಗಮೂಲ ತಾಂತಿದ್ವಿ. ಕರೆಕ್ಟಾ? ಸೊ 4,900 ಇದರ ವರ್ಗಮೂಲ ತಗೊಳ್ಳೋದಾದ್ರೆ ಏನಾಗುತ್ತೆ ನೋಡ್ರಿ? 2 ಅಂಕೆ ಜೋಡಿ ಮಾಡ್ತೀವಿ. ತೇಜಸ್ 7 7 49 ತೇಜಸ್. ಶೇಷ ಏನು ಬರುತ್ತೆ ತೇಜಸ್? 0. 2 0ಗೆ 1 0 ಇಡ್ಬೋದಲ್ವ ತೇಜಸ್? 2 0ಗೆ 1 0 ಇಡ್ಬೋದು ನಾವು. ಎಷ್ಟು ಬರುತ್ತೆ? 70. ವರ್ಗಮೂಲ ಎಷ್ಟು ಬಂತು ಮಕ್ಕಳೇ? 70. ಹಾಗಾದರೆ ಕಂಬ ಸಾಲಲ್ಲಿ ಎಷ್ಟು ಮರಗಳಿದ್ದಾವೆ? ಅಡ್ಡ ಸಾಲಲ್ಲಿ ಎಷ್ಟು ಮರಗಳಿದ್ದಾವೆ? ಅರ್ಥ ಆಯ್ತಾ? ಸೊ ಅಡ್ಡ ಸಾಲಲ್ಲಿ ಕಂಬ ಸಾಲಲ್ಲಿ ಒಂದು ಲೈನಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಒಟ್ಟು ಎಷ್ಟು ಜನ ನಿಂತಿರ್ತಾರೆ, ಒಟ್ಟು ಎಷ್ಟು ಮರಗಳನ್ನು ನೆಟ್ಟಿರ್ತಾರೆ ತೋಟದಲ್ಲಿ, ಅದರ ವರ್ಗಮೂಲ ತಗೊಂಡ್ಬಿಟ್ರೆ ನಿಮಗೆ ಬರ್ತದೆ ಉತ್ತರ. ಅಷ್ಟೇ ಇರೋದು, ಹೆಚ್ಚೇನಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಬನ್ನಿ. ಒಂದು ಗುಂಪಿನಲ್ಲಿ ಕೆಲವರು ಜನರಿದ್ದಾರೆ. ಕತೆ ಕೇಳಿಸ್ಕೊಳ್ರಿ, ಭಾಳ ಚೆನ್ನಾಗಿದೆ ಅದು. ಒಂದು ಗುಂಪಲ್ಲಿ ಕೆಲವರು ಜನರಿದ್ದಾರೆ. ಪ್ರತಿಯೊಬ್ಬರು ಗುಂಪಿನಲ್ಲಿರುವ ಜನರ ಸಂಖ್ಯೆಗೆ ಸಮನಾದ ಮೊತ್ತವನ್ನು ನೀಡಿದರು. ಪ್ರತಿಯೊಬ್ಬರು ಗುಂಪಿನಲ್ಲಿರುವ ಜನರ ಸಂಖ್ಯೆಗೆ ಸಮನಾದ ಮೊತ್ತವನ್ನು ನೀಡಿದರು. ಫಾರ್ ಎಕ್ಸಾಂಪಲ್, 10 ಮಂದಿ ಇದ್ದಾರಪ್ಪ. ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ಅವರು ಎಲ್ಲರೂ ಎಷ್ಟೆಷ್ಟು ರೂಪಾಯಿ ಕೊಡ್ತಾರೆ? 10 ರೂಪಾಯಿ ಕೊಡ್ತಾರೆ. ಎಷ್ಟು ಜನರು ಅದಾರಲ್ಲ, ಪ್ರತಿಯೊಬ್ಬರು ಅಷ್ಟೇ ದುಡ್ಡು ಕೊಡ್ತಾರೆ. 5 ಜನ ಇದ್ದಾರಪ್ಪ, ಪ್ರತಿಯೊಬ್ಬರು ಎಷ್ಟೆಷ್ಟು ರೂಪಾಯಿ ಕೊಡ್ತಾರೆ? 5 ರೂಪಾಯಿ. 20 ಜನ ಇದ್ದಾರಪ್ಪ, ಅವಾಗ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಾರೆ? 20 ರೂಪಾಯಿ ಕೊಡ್ತಾರೆ. 400 ಜನ ಇದ್ದಾರಪ್ಪ, ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಾರೆ? 400 ರೂಪಾಯಿ ಕೊಟ್ಟರು. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಜನ ಇದ್ದಾರೋ ಅಷ್ಟೇ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಜನರಿದ್ದಾರೋ ಅಷ್ಟೇ ರೂಪಾಯಿ ಕೊಟ್ಟಿದ್ದಾರೆ. ಆಯಿತಾ? ಒಟ್ಟು ಸಂಗ್ರಹವಾದ ಹಣ 676 ರೂಪಾಯಿಗಳಾದರೆ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 26. ವೆರಿ ಗುಡ್. ಆದರೆ ಇಲ್ಲಿ ಮಾಡೋದು ಹೇಗೆ? ಲೆಕ್ಕ ಮಾಡೋದು ಹೇಗೆ ಹೇಳ್ತೀನಿ ಕೇಳ್ರಿ. ಹಾಂ ನೀನು ಈ ಥರ ಅಂತಿದ್ಯಪ್ಪ, ಈ ಥರ ಅಂತಿದೆಯಾ? ಕಂಬ ಸಾಲು ಅಡ್ಡ ಸಾಲು ಮತ್ತು ಭಾಗಕಾರ ವಿಧಾನ ಯಾಕೆ ಮಾಡೋಕ್ಕೆ ಹೋಗ್ತಿ? ವರ್ಗಮೂಲ ಕಂಡಿಡಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ನಿನಗೆ ಪರಿಚಿತ ನಂಬರ್ ಅಂತ 26 ಅನ್ನೋದಲ್ಲಪ್ಪ. ನಿನಗೆ 676 ಕಂಠಪಟ್ಟಾಗಿದೆ, ನನಗೆ ಗೊತ್ತು. 676 ಅಂದರೆ ಇನ್ನು 26ರ ವರ್ಗ ಸರ್. 26 ತಾಳ್ರಿ ಸರ್. ಪ್ರಶ್ನೆ ಅರ್ಥ ಮಾಡ್ಕೊಬೇಕು ನಾವು, ಭಾಳ ಮುಖ್ಯ. ನೀವು ಹೇಳಿದ ಉತ್ತರ ಕರೆಕ್ಟೇ, ಪ್ರಶ್ನೆ ಅರ್ಥ ಮಾಡ್ಕೊಬೇಕು. ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು. ಒಂದು ಸಾರಿ ಗೊತ್ತಾಯಿತು, ಒಂದು ಸಾರಿ ನೀವು ಅದನ್ನು ಕಲ್ತ್ಬಿಟ್ರೆ ಕೌಶಲ್ಯ, ಮುಂಬರುವ ಎಲ್ಲ ಪ್ರಶ್ನೆಗಳನ್ನು ಆರಾಮಾಗಿ ನೀವೇ ಮಾಡ್ತೀರ. ತಪ್ಪಾಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋ ಗುಣ ಬೆಳೆಸ್ಕೊಬೇಕು ಮಕ್ಕಳೇ. ಇಲ್ಲೇನು ಕೇಳಿದ್ದಾರೆ? ಎಷ್ಟು ಮಂದಿ ಹೋಗಿದ್ದಾರಲ್ಲ, ಎಷ್ಟು ಮಂದಿ ಅದಾರ ಅಷ್ಟೇ ರೂಪಾಯಿ ಕೊಡ್ತಾರೆ ಅವರು. ಈಗ 3 ಮಂದಿ ಅದಾರ, 3 ರೂಪಾಯಿ ಎಷ್ಟು ರೂಪಾಯಿ ಆಯ್ತು? 3 ಮಂದಿ ಅದಾರಂದ್ರೆ
3 ಮಂದಿ ಅಂದ್ರೆ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟರು? 3 ರೂಪಾಯಿ ಕೊಟ್ಟರು. ಒಟ್ಟು ಎಷ್ಟು ರೂಪಾಯಿ ಆಕತ್ತೆ? 9 ರೂಪಾಯಿ. ಹೆಂಗಾಗತ್ತದು? 3 3 ತಾನೆ 9. ಹೌದಲ್ರಿ? ಇಬ್ರು ಅದಾರ ಪ್ರತಿಯೊಬ್ಬರು 2 ರೂಪಾಯಿ ಕೊಡ್ತಾರೆ ರೀ. ಎಷ್ಟು ರೂಪಾಯಿ ಆಕತ್ರಿ? 2 ರೂಪಾಯಿ 2 ರೂಪಾಯಿ ಎಷ್ಟು ರೂಪಾಯಿ ಆತ್ರಿ? 4 ರೂಪಾಯಿ ಆಗುತ್ತಿಲ್ಲ ರೀ. ಸೊ 2 ತಾನೆ 4 ರೂಪಾಯಿ. ಕರೆಕ್ಟಾ? 3 ಮಂದಿ ಅದಾರ ರೀ, ಪ್ರತಿಯೊಬ್ಬರು 3 ರೂಪಾಯಿ ಕೊಡ್ತಾರೆ ರೀ. ಎಷ್ಟು ರೂಪಾಯಿ ಆಗುತ್ತೆ ರೀ? 9 ರೂಪಾಯಿ. 4 ಮಂದಿ ಅದಾರೆ, ಪ್ರತಿಯೊಬ್ಬರು 4 ರೂಪಾಯಿ ಕೊಟ್ಟರೆ ಎಷ್ಟು ರೂಪಾಯಿ ಆಗುತ್ತದು? 16 ರೂಪಾಯಿ. ಆದರೆ ಇಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಷ್ಟು ಮಂದಿ ನಮಗೆ ಹೇಳಿದ್ದಾರೆ? ಎಲ್ಲರೂ ಸೇರಿ 676 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಮಂದಿ ಸೇರಿ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಅದನ್ನ ಹೇಳಿದಾರ ಅವರು? ಅದನ್ನ ಹೇಳಿದಾರ? ನೀನು ಹೇಳಿದ್ದು ಅಂದಾಜು ಹೇಳಿದ್ದು ಕರೆಕ್ಟ್ ಇದೆ. 26 ಮಂದಿ 26 ರೂಪಾಯಿ ಕೊಟ್ಟಿರ್ತಾರೆ ಸರ್, ಅಲ್ಲಿಗೆ 76 ರೂಪಾಯಿ ಆಗುತ್ತೆ ಸರ್. 26 26 76. ಆದರೆ ಅಲ್ಲಿ ಎಲ್ಲಾದರೂ ಹೇಳಿದಾರಾ? ಹಾಂ, ನಮಗೆ ಪರಿಚಯದ ಸಂಖ್ಯೆ ಕೊಟ್ಟಿದ್ದಾರೆ, ಅದಕ್ಕೆ ನೀನು 26 26 ಅಂತ ಹೇಳ್ತಿದ್ದೆ ಪೃಥ್ವಿ, ಗೊತ್ತಾಯ್ತು ನನಗೆ. ಬಟ್ ಎಷ್ಟು ಮಂದಿ ಗೊತ್ತಿಲ್ದಾರ ಏನಂತ ಕರಿತೀವಿ ನಾವು? ಯಾರಂದಿದ್ದು ಎಕ್ಸ್ ಅಂತ. ವೆರಿ ಗುಡ್ ಹರ್ಷ. ನಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಅದಾರಂತ. ನಾನು ಅಂತೀನಿ ನಮಗೆ ಎಕ್ಸ್ ಮಂದಿ ಅದಾರ. ನಮ್ಮ ಹತ್ರ ಎಷ್ಟು ಮಂದಿ ಅದಾರ? ಎಕ್ಸ್ ಮಂದಿ ಅದಾರ. ಅವ್ರು ಎಷ್ಟು ರೂಪಾಯಿ ಕೊಡ್ತಿದ್ದಾರೆ? ಎಷ್ಟು ರೂಪಾಯಿ ಕೊಡ್ತಿದಾರ? ಅವ್ರು ಎಕ್ಸ್ ರೂಪಾಯಿ ಕೊಡ್ತಿದಾರ. ಅರ್ಥ ರೀ? ಎಕ್ಸ್ ಮಂದಿ ಅದಾರ, ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಿದ್ದಾರೆ? ಎಕ್ಸ್. ಇಲ್ಲಿ ನೋಡ್ರಿ, ಇಲ್ಲಿ 2 ಮಂದಿ ಇದ್ದರೆ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ರು? 2 ರೂಪಾಯಿ. 3 ಮಂದಿ ಇದ್ದರೆ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಿದ್ರು? 3 ರೂಪಾಯಿ. 4 ಮಂದಿ ಅದಾರ, 4 ಮಂದಿನೂ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಿದ್ರು? ಅವಾಗ 4 ರೂಪಾಯಿ. ಎಕ್ಸ್ ಮಂದಿ ಇದ್ದರೆ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಾರೆ? ಅವಾಗ ಎಕ್ಸ್ ರೂಪಾಯಿ. ಹೌದಿಲ್ಲ? ಹೇಳ್ಬೋದಿಲ್ಲ ನಾವು ಇದನ್ನು? ಸೊ ಇದ್ರ ಮೇಲೆ ನಾವು ಲೆಕ್ಕ ಮುಂದುವರಿಸ್ಬೋದು. ಪೃಥ್ವಿ ನೋಡಪ್ಪ, ಪೃಥ್ವಿ ಹೇಗಂತ ಹೇಳ್ತೇನೆ. ಎಕ್ಸ್ ಮಂದಿ ಅದಾರ, ಹೌದಾ? ನಮಗೆ ಅವ್ರು ಎಷ್ಟು ರೂಪಾಯಿ ಕೊಡ್ತಿದಾರೆ? ಪ್ರತಿಯೊಬ್ಬರು ಎಕ್ಸ್ ರೂಪಾಯಿ ಕೊಡ್ತಿದಾರ. ಅಲ್ಲಿಗೆ ನಮಗೆ ಎಷ್ಟು ರೂಪಾಯಿ ಆದಂಗೆ ಆಗ್ತದೋ? 676 ರೂಪಾಯಿ. 676 ರೂಪಾಯಿ. ಕರೆಕ್ಟ್? ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಇದು ಕ್ಲಾಸ್ನ ಎಲ್ಲಾದರೂ ಬಿಟ್ಟು ಹೋಗ್ಬೇಕಾಗ್ತದೆ ಇನ್ಮ್ಯಾಗಿಂದ. ಎಕ್ಸ್ ವರ್ಗ ಸಂಖ್ಯೆಗಳ ಪಾಠ ಮಾಡ್ತಿದ್ದೀವಿ. 2x ಹೆಂಗ್ರಿ ಆಗುತ್ತೆ? ಯಾರದ್ದು 4 ಜನ 2x ಅಂದರು? ಹಾಂ, ಏನ್ರಿ ನಿದ್ದೆ ಮಾಡ್ತಿದ್ದೀರೇನ್ರಿ? ಹಾಂ, ಎಕ್ಸ್ ಪ್ಲಸ್ ಎಕ್ಸ್ ಅದು 2x ಆಗೋದು ರೀ. 5 ಇಂಟು 5 ಏನಾಗತ್ತೆ ರೀ? 5ರ ವರ್ಗ ಆಗಲ್ಲೇನ್ರಿ? ಆಗುತ್ತಿಲ್ಲ ರೀ. ಅದೇ ಥರ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ರೀ? ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ ಆಗೋದಿಲ್ಲ ರೀ. ಮರ್ತು ಬಿಟ್ರಿ? ಹಾಂ, ಅಯ್ಯೋ ರಾಮ, ಏನಪ್ಪ ಇದು? ರಾತ್ರಿ ಎಲ್ಲ ರಾಮಾಯಣ ಕೇಳಿಬಿಟ್ಟು ಬೆಳಗ್ಗೆ ಎದ್ದು ಸೀತೆಗೂ ರಾಮಗೂ ಏನು ಸಂಬಂಧ ಅಂದಂಗೆ ಆಯ್ತಿದ್ದು. ಎಲ್ಲಿದ್ದೀರಪ್ಪ? ನಿದ್ದೆ ಮಾಡ್ತಿದ್ದೀರಿ? ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ ಆಗುತ್ತೆ ಮಕ್ಕಳು. ಇಲ್ಲೂ ಅದೇ ಥರ ಮಾಡ್ತಿದ್ದೀವಿ ನಾವು. ಎಕ್ಸ್ ಇಂಟು ಎಕ್ಸ್ ಇದೆ, ಏನಾಗುತ್ತಿದ್ದು? ಎಕ್ಸ್ನ ವರ್ಗ = 676. ಹಾಗಾದರೆ ಯಾವುದರ ವರ್ಗ 676? 26ರ ವರ್ಗ. ಅದನ್ನು ಸರಿಯಾಗಿ ಗಣಿತ ರೂಪದಲ್ಲಿ ಮಾಡ್ಬೇಕಂದ್ರೆ ಮಕ್ಕಳೇ, ಎಕ್ಸ್ನ ಇಲ್ಲೇ ಇಡ್ರಿ, ಆಯಿತಾ? ಎಕ್ಸ್ನ ಇಲ್ಲೇ ಇಡ್ರಿ, ವರ್ಗ ತೆಗೀರಿ, ಇಲ್ಲಿ ವರ್ಗಮೂಲ ಹಾಕ್ರಿ. ನೋಡ್ತಿದ್ದೀರಾ ಭೈರವಿ? ನಿದ್ದೆ ಮಾಡ್ತಿದ್ದೀರಾ? ವರ್ಗ ತೆಗೀರಿ, ಇಲ್ಲಿ ವರ್ಗ ಓತಂದ್ರೆ ಇಲ್ಲಿ ಏನಾಗುತ್ತೆ? ವರ್ಗಮೂಲ ತಗೊಬೇಕು. ನೆನಪಿರುತ್ತಾ ಈ ಸ್ಟೆಪ್ಪು? ನೆನಪಿರುತ್ತಾ? ಅವಾಗ ಏನಾಗುತ್ತೆ? ಎಕ್ಸ್ ಅಷ್ಟೇ ಉಳಿಯುತ್ತೆ. ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿಬೋದು ಅವಾಗ ನಾವು. 676ರ ವರ್ಗಮೂಲ ಈಗ ಹೇಳಪ್ಪ. ಹಾಂ, ಈಗ ನನಗೆ ಸಮಾಧಾನ ಆಯಿತು. ಓಹ್ ಸಾರಿ. ಸೊ ಬಂತ 26. ಈಗ ನಾವು ಏನಂತ ಹೇಳ್ಬೋದು? 26 ಮಂದಿ ಇದ್ದರು, ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟರು? 26 ರೂಪಾಯಿ ಕೊಟ್ಟರು. ಹಾಗಾದರೆ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು? 26. ಪ್ರತಿಯೊಬ್ಬರು ಕೊಟ್ಟ ದುಡ್ಡಿನ ಮೊತ್ತವೆಷ್ಟು? 26 ರೂಪಾಯಿ. ಹೇಳ್ಬೋದಾ? ಈ ರೀತಿ ಮಾಡಬೇಕು, ಆಯಿತಾ? ಎಕ್ಸ್ ಮಂದಿ ಅದಾರ, ಎಕ್ಸ್ ರೂಪಾಯಿ ಕೊಟ್ಟಾರ, ಅವರಿಬ್ಬರು ಸೇರಿದ್ರೆ ಎಕ್ಸ್ನ ವರ್ಗ ಆಗ್ತಾರೆ. ನಮಗೆ ಹೇಳಿದ್ರೆ ಎಕ್ಸ್ ಇಂಟು ಎಕ್ಸ್ ಎಷ್ಟು ಬರಬೇಕದು? 676 ರೂಪಾಯಿ ಆಗುತ್ತೆ. ಎಲ್ಲರೂ ಸೇರಿ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು? 676 ರೂಪಾಯಿ. ಎಕ್ಸ್ ಮಂದಿ ಎಕ್ಸ್ ರೂಪಾಯಿ ಕೊಟ್ಟರೆ ಅದು ಎಕ್ಸ್ನ ವರ್ಗ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ನ ವರ್ಗ = 676. ವರ್ಗದ ನಾವು ನಮಗೇನು ಬೇಕು? ಬರೀ ಎಕ್ಸ್ ಅಷ್ಟೇ ಬೇಕು. ಎಕ್ಸ್ನ ವರ್ಗ ಬೇಡ, ಎಕ್ಸ್ ಅಷ್ಟೇ ಬೇಕು. ಅದಕ್ಕೆ ವರ್ಗ ತೆಗೆದು ವರ್ಗಮೂಲ ಹಾಕಬೇಕಾಗುತ್ತೆ. ಎಡಬದಿಯಲ್ಲಿ ವರ್ಗ ತೆಗೆದು ಬಲಬದಿಯಲ್ಲಿ ವರ್ಗಮೂಲ ಹಾಕಬೇಕಾಗುತ್ತೆ. ಎಡಬದಿಯಲ್ಲಿ ವರ್ಗ ತೆಗೆದು ಬಲಬದಿಯಲ್ಲಿ ವರ್ಗಮೂಲ ಹಾಕಬೇಕಾಗುತ್ತೆ. ಆವಾಗ ಇದರ ವರ್ಗಮೂಲ 26 ಅಂತ ಗೊತ್ತು. ಆವಾಗ ನಾವು ಕೊನೆಗೆ ಏನಂತ ಹೇಳ್ಬೋದು? ಎಕ್ಸ್ನ ಬೆಲೆ 26 ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇನ್ನೊಂದು ಸರಿ ಮಾಡಿ ತೋರಿಸ್ಲಾ? ಪರವಾಗಿಲ್ಲ, ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. ಯಾವ ಸಂಖ್ಯೆಯನ್ನು, ಇದು ನೆನ್ನೆ ಮಾಡಿದಂಥ ಪ್ರಶ್ನೆ, ಯಾವ ಸಂಖ್ಯೆಯನ್ನು 207ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ?
ಏನನ್ನು ಸೇರಿಸಿದರೆ ಅದು ಪರಿಪೂರ್ಣ ವರ್ಗ ಆಗುತ್ತೆ. ಅಂದರೆ ಕೂಡಬೇಕು, ಎಷ್ಟನ್ನು ಕೂಡಬೇಕು, ಕೂಡೋದು ಕಳೆಯೋದು ಬಂತಂದರೆ ಯಾವ ರೀತಿಯ ಲೆಕ್ಕ, ಯಾವ ವಿಧಾನದ ಲೆಕ್ಕ? ಕೂಡೋದು ಮತ್ತು ಕಳೆಯೋದು ಬಂತಂದರೆ ಮಕ್ಕಳೇ ವರ್ಗಕಾರದ ವರ್ಗ ಸಂಖ್ಯೆಗಳನ್ನು ಪೂರ್ಣ ವರ್ಗ ಸಂಖ್ಯೆನ ಕಂಡುಹಿಡಿಬೇಕಾದ್ರೆ ಕೂಡುವುದು ಮತ್ತು ಕಳೆಯುವುದು ಈ ರೀತಿ ಬಂತಂದರೆ ಯಾವ ವಿಧಾನ ಬಳಸಬೇಕು? ಭಾಗಾಕಾರ ವಿಧಾನ. ಓಕೆ, ಬಾವಿಗೆ ಬೀಳಂ ಬರ್ರಿ ಎಲ್ಲರೂ. 207 ಭಾಗಾಕಾರ ಮಾಡ್ತೀವಲ್ವಾ? ಕೊನೆ 2 ಅಂಕಿಗಳನ್ನು ಜೋಡಿ ಮಾಡ್ತೀವಿ. ಕರೆಕ್ಟ್ ಮಕ್ಕಳೇ? ಓಕೆ, 2 1 2 ಅಲ್ವಾ? 2 1 2 ಯಾಕೆ ಬರಲ್ಲ? ವರ್ಗ ಸಂಖ್ಯೆಗಳನ್ನು ಮಾತ್ರ ಬಳಸಿ ಭಾಗಾಕಾರ ಮಾಡ್ಬೇಕು ಮಕ್ಕಳೇ. ವರ್ಗ ಸಂಖ್ಯೆಗಳನ್ನು, ಸಾಗರ್ ಪಾಟೀಲ್, ವರ್ಗ ಸಂಖ್ಯೆಗಳನ್ನು ಮಾತ್ರ ಬಳಸಿ ನಾವು ಭಾಗಾಕಾರ ಮಾಡಬೇಕು. 2 ಬಗ್ಗೆ ಬರಲ್ಲ. ಒಂದ್ರ ವರ್ಗ ಬರುತ್ತೆ. 1 1 1, ಶೇಷ 1. ನಿಸಾರ್, ಶೇಷ 1. ಕರೆಕ್ಟಾಗಿ ಕೂರಪ್ಪ, ಕರೆಕ್ಟಾಗಿ ಕೂರ್ರಿ, ಸರಿಯಾಗಿ ಕೂರ್ರಿ. 1ಕ್ಕೆ 1 ಸೇರಿಸಿದ್ರೆ ಏನಾಗುತ್ತೆ? 2 ಡ್ಯಾಶ್ ಡ್ಯಾಶ್. ಈ 0 7 ಕೆಳಗೆ ಬರುತ್ತೆ. 0 7 ಕೆಳಗೆ ಬರುತ್ತೆ ಮಕ್ಕಳೇ. 0 ಮತ್ತು 7 ಕೆಳಗೆ ಬರುತ್ತೆ. 2 ಎಷ್ಟಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ? 2 5ಲೇ? ಅಥವಾ ಇಲ್ಲೇ 5 ಹಾಕಿದ್ರೆ ಏನಾಗುತ್ತೆ? ಅಲ್ಲೂ ಏನಾಗುತ್ತೆ? 25 5ಲೇ ಆಗುತ್ತೆ. ಜಾಸ್ತಿ ಆಗುತ್ತಲ್ವ? 25 5ಲೇ 125 ಆಗ್ಬಿಡುತ್ತೆ. ಜಾಸ್ತಿ ಆಗುತ್ತಲ್ವ? ಸ್ವಲ್ಪ ಕಡಿಮೆ ಮಾಡೋಣ. 5 ಬೇಡ, 4 ಹಾಕ್ಬೋದಾ? 4 ಹಾಕ್ಬೋದಾ ಮಕ್ಕಳು? 24 4ಲೇ 24 4ಲೇ 96. ವೆರಿ ಗುಡ್. ಸೊ ಎಷ್ಟಾಗುತ್ತೆ ಮಕ್ಕಳು? ಇಲ್ಲಿ 7ರಲ್ಲಿ 6 ಹೋದರೆ 1, 10ರಲ್ಲಿ 9 ಹೋದರೆ 1, 11 ಬಾಕಿ ಉಳಿಯುತ್ತೆ. ಶೇಷ 11 ಶೇಷ ಉಳಿಯುತ್ತೆ. ಆಯಿತಾ? ಅಂದರೆ 14ರ ವರ್ಗಕ್ಕಿಂತನೂ ಜಾಸ್ತಿ ಇದೆ ನಂಬರ್. 14ರ ವರ್ಗಕ್ಕಿಂತ ಜಾಸ್ತಿ ಇದೆ. ಎಷ್ಟನ್ನು ಸೇರಿಸಬೇಕಂದ್ರೆ ಏನು ಮಾಡ್ತೀವಿ ನಾವು? ನೆಕ್ಸ್ಟ್ ವರ್ಗ ಯಾವುದಿದೆ? 15ರ ವರ್ಗ 225 ತಾನೇ. 225ರಲ್ಲಿ 207 ಕಳೆದು ಬಿಡ್ರಿ. 207 ಕಳೆದು ಬಿಡ್ರಿ. ಎಷ್ಟು ಬರುತ್ತೆ ನೋಡ್ರಿ? 15ರಲ್ಲಿ 7 ಹೋದರೆ 8, 1ಕ್ಕೆ 1 0. ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಹಾಗಾದರೆ? 18 ಮಕ್ಕಳೇ. ಅದನ್ನು ಸಂಪೂರ್ಣ ವರ್ಗ ಮಾಡಬೇಕು, ವರ್ಗ ಸಂಖ್ಯೆ ಮಾಡಬೇಕು ಅಂದರೆ, ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ 18. ಈ ರೀತಿ ನೆನ್ನೆ ಮಾಡಿದ್ದೀವಿ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀವಿ. ನೆನಪಿದೆಯಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಚಾಲೋ. 8281 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಕಳಿಬೇಕು? ಕೂಡಬೇಕು, ಕಳಿಬೇಕು ಅಂದರೆ ಏನು ಮಾಡಬೇಕು? ಭಾಗಾಕಾರ ವಿಧಾನದಲ್ಲಿ ಮಾಡಬೇಕು. ಕೂಡಬೇಕು, ಕಳಿಬೇಕು ಅಂದರೆ ಯಾವ ವಿಧಾನ? ಭಾಗಾಕಾರದ ವಿಧಾನ. ರೈಟ್, ಮಾಡೋಣ. ಸೊ 8281 ಎಷ್ಟನ್ನು ಕಳಿಬೇಕು ಅಂತ ಕೇಳಿದ್ದಾರೆ. ಕನಿಷ್ಠ ಎಷ್ಟನ್ನು ಕಳಿಬೇಕಿದ್ರಲ್ಲಿ? 0 ರೀ. ಕರೆಕ್ಟ್. ಇಲ್ಲಿ ನೋಡ್ರಿ ಏನಾಗುತ್ತೆ? ಹಲೋ, 9ರ ವರ್ಗ 9 81. ಶೇಷ ಏನು ಬರುತ್ತೆ? 1. 9ಕ್ಕೆ 9 ಸೇರಿಸಿದ್ರೆ 18 ಡ್ಯಾಶ್ ಡ್ಯಾಶ್. 81 ಕೆಳಗೆ ಬರುತ್ತೆ ರೀ. ಕರೆಕ್ಟ್ ರೀ. 181 1ಲೇ 181 1ಲೇ 181. ಶೇಷ ಏನು ಬರುತ್ತೆ ರೀ? ಶೇಷ 0. ಎಷ್ಟನ್ನು ಕಳಿಬೇಕು ರೀ? ಎಷ್ಟನ್ನು ಕೂಡಿಸ್ಬೇಕು? ಪರ್ಫೆಕ್ಟ್ ಸ್ಕ್ವೇರ್, ಪರಿಪೂರ್ಣ ವರ್ಗ. ನಾವೇನು ಕೂಡಿಸೋ ಹಾಗಿಲ್ಲ, ಏನು ಕಳೆಯೋ ಹಾಗಿಲ್ಲ. ಮುಂದೆ ಹೋಗ್ಬೋದ್ರ ಮಕ್ಕಳೇ? ಗ್ರೇಟ್. ಒಂದು ಕಂಪನಿಯು 3025 ರೂಪಾಯಿಗಳನ್ನು ನೌಕರರಿಗೆ ಬೋನಸ್ ಆಗಿ ನೀಡಿದೆ. ಕಂಪ್ನಿಯಲ್ಲಿ ಬೋನಸ್ ಕೊಡ್ತಾರೆ ಅವಾಗವಾಗ. ಜಾಸ್ತಿ ಪ್ರಾಫಿಟ್ ಆಯಿತು, ಜಾಸ್ತಿ ಲಾಭ ಆಯಿತು ಅಂದರೆ ಯಾರು ಕೆಲಸ ಮಾಡ್ತಾರೆ ಕಂಪ್ನಿಯಲ್ಲಿ ಅವ್ರಿಗೆ ಬೋನಸ್ ಕೊಡ್ತಾರೆ. ಸರಿನಾ? ರೈಟ್. ಸೊ ಒಂದು ಕಂಪ್ನಿ ಎಷ್ಟು ರೂಪಾಯಿ ಬೋನಸ್ ಕೊಟ್ಟಿದೆ? 3025 ರೂಪಾಯಿಗಳನ್ನು ನೌಕರರಿಗೆ ಬೋನಸ್ ಆಗಿ ನೀಡಿದೆ. ಪ್ರತಿ ನೌಕರನಿಗೆ ನೀಡಿದ ಹಣ ಮತ್ತು ನೌಕರರ ಸಂಖ್ಯೆ ಸಮನಾಗಿದೆ. ಪ್ರತಿ ನೌಕರರು ಎಷ್ಟು ಮಂದಿ ಅದಾರೋ ಅಷ್ಟೇ ರೂಪಾಯಿ ಕೊಟ್ಟಿದ್ದಾರೆ. ಹೋದ್ಸರಿ ಬಂದಿತ್ತು ಈ ಲೆಕ್ಕ. ಹೋದ್ಸರಿ ಈ ಲೆಕ್ಕ ಬಂದಿತ್ತು. ಪ್ರತಿ ನೌಕರರಿಗೆ ನೀಡಿದ ಹಣ ದುಡ್ಡು ನೌಕರರ ಸಂಖ್ಯೆಗೆ ಸಮವಾಗಿದೆ. ಹಾಗಾದರೆ ಕಂಪನಿಯಲ್ಲಿರುವ ಒಟ್ಟು ನೌಕರರ ಸಂಖ್ಯೆ ಎಷ್ಟು ಮಂದಿ ಅದ್ದಾರೆ? 3025 ರೂಪಾಯಿ ಕೊಟ್ಟಿರೋದು ಎಲ್ಲರಿಗೂ ಸೇರಿಸಿ, ಅಲ್ಲಿರೋರು ಎಲ್ಲರಿಗೂ ಸೇರಿಸಿ 3025 ರೂಪಾಯಿ ಕೊಟ್ಟಿದ್ದಾರೆ ಬೋನಸ್. ಆಯ್ತು ರೀ. ಸೊ ಹಾಗಾದರೆ ಆದರೆ ಅವ್ರು ಏನು ಹೇಳ್ತಿದ್ದಾರೆ? ಎಷ್ಟು ಜನ ನೌಕರರು ಇದ್ದಾರಲ್ಲ ಅವ್ರಿಗೆ ಅಷ್ಟೇ ರೂಪಾಯಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 10 ಮಂದಿ ಇದ್ದಾರಾ? 10 ಮಂದಿಗೂ 10 ರೂಪಾಯಿ ಕೊಟ್ಟಿದ್ದೀವಿ. 100 ಮಂದಿ ಇದ್ದಾರಾ? 100 ಮಂದಿಗೆ 100 ರೂಪಾಯಿ ಕೊಟ್ಟಿದ್ದೀವಿ. 75 ಮಂದಿ ಇದ್ದಾರಾ?
75 ಜನಕ್ಕೂ 75 ರೂಪಾಯಿ ಕೊಟ್ಟಿದ್ದೀವಿ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ ನೌಕರರು? ಅದು ರೂಪಾಯಿ ನೋಡ್ತಿಲ್ವಾ ನೀವು ಮಕ್ಕಳೇ? 3025 ರೂಪಾಯಿ ಪ್ರಶ್ನೆ ಓದೋದಿಲ್ಲ. 3025 ರೂಪಾಯಿ ಇದೆ. ಹಾಗಾದರೆ 3025 ಜನ ಇದ್ದಾರೆ ಅಂತ ಹೇಳ್ತಿದ್ದೀರಾ? ಓಕೆ. ನಮ್ಮ ಹತ್ರ ಇರೋದು ಎಷ್ಟು ರೂಪಾಯಿ ಅಪ್ಪ? 3025 ರೂಪಾಯಿ. ಬೋನಸ್ ಕೊಟ್ಟಿರೋದು ಎಷ್ಟು ರೂಪಾಯಿ? 3025 ರೂಪಾಯಿ. ನಮ್ಮ ಮೊದಲನೇರಿಗೆ ಎಷ್ಟು ಕೊಡ್ತೀರಾ? 3025 ರೂಪಾಯಿ ಕೊಡ್ತೀರಾ. ಎಷ್ಟು ಉಳಿತು? ಮತ್ತು ಇನ್ನೊಬ್ಬರಿಗೆ ಎಷ್ಟು ಕೊಡ್ತೀರಿ? ಎಲ್ಲ ಐತು ದುಡ್ಡು ನಿನ್ನ ಹತ್ರ ಕೊಡೋದಕ್ಕೆ? ಇರೋದೇ 3025 ರೂಪಾಯಿ. ಮೊದಲನೇವರಿಗೆ 3025 ರೂಪಾಯಿ ಕೊಡ್ತಿದ್ದೀರಿ ನೀವು. ಇನ್ನೊಬ್ರಿಗೆ ಎಷ್ಟು ಕೊಡ್ತೀರಿ? ಈ ಥರ 3025 ಜನಕ್ಕೆ ಏನು ಕೊಡ್ತೀರಿ? ಅದನ್ನು ಹೇಳಿರೋದು ಅವರು. ಎಲ್ಲ ಮಂದಿಗೂ ಸೇರಿಸ್ಬಿಟ್ಟು 3025 ರೂಪಾಯಿ ಕೊಟ್ಟಿದ್ದಾರೆ ಗೌತಮ್. ಆಯಿತಾ? ಎಷ್ಟು ಮಂದಿ ಇದ್ದಾರೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಎಕ್ಸ್ ಮಂದಿ ಇದ್ದಾರೆ. ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? ಎಕ್ಸ್ ರೂಪಾಯಿ ಕೊಟ್ಟಿದ್ದೀವಿ. ಕರೆಕ್ಟಾ? ಎಕ್ಸ್ ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲಿಗೆ ಒಟ್ಟು ಎಷ್ಟು ರೂಪಾಯಿ ಕೊಟ್ಟಂಗಾಗುತ್ತೆ ಅವರಿಗೆ? 3025 ರೂಪಾಯಿ ಕೊಟ್ಟಂಗಾಗತ್ತೆ. ನೆನ್ಪಿಡ್ತೀರಾ? ಹೇಳಲ್ಲ ಇನ್ನೊಂದ್ಸರಿ ಹೇಳಲ್ಲ, ಕನ್ಫ್ಯೂಸ್ ಆಗಿಬಿಡ್ರಿ. ಒಟ್ಟು ಎಕ್ಸ್ ಮಂದಿ ಅದಾರ ರೀ. ಎಕ್ಸ್ ಮಂದಿ ಅದಾರೆ. ಆಯಿತಾ? ಕನ್ಫ್ಯೂಷನ್ ಆಗಿಬಿಡ್ರಿ ಎಕ್ಸು ಮತ್ತು ಇದೆಲ್ಲ. ಇಲ್ಲ, ಒಂದು ಕೆಲಸ ಮಾಡೋಣ, ಎಮ್ ಮಂದಿ ಅದಾರ. ಎಮ್ ಮಂದಿ ಅದಾರೆ. ಆಯಿತಾ? ಸೊ ಎಷ್ಟು ರೂಪಾಯಿ ಕೊಡ್ತಿದ್ದೀವಿ ಅವ್ರಿಗೆ ನಾವು? ರೂಪಾಯಿ. ಎಷ್ಟು ಮಂದಿ ಅದಾರೋ ಅವ್ರಿಗೆ ಅಷ್ಟೇ ರೂಪಾಯಿ ಕೊಡ್ತಾಯಿದ್ದೀವಿ. ಅವ್ರಿಗೆ ಕೊಡ್ತಿರೋ ದುಡ್ಡು ನೌಕರರ ಸಂಖ್ಯೆಗೆ ಸಮ. ಅವರೇ ಹೇಳಿದ್ದಾರೆ, ರೈಟ್? ಅವ್ರಿಗೆ ಕೊಡ್ತಿರೋ ದುಡ್ಡು ನೌಕರರ ಸಂಖ್ಯೆ ಎರಡೂ ಸಮ ಇದೆ. ಮಂದಿ ಅದಾರ ಅಂದರೆ ರೂಪಾಯಿನೇ ಕೊಡ್ತೀವಿ ನಾವು ಅವರಿಗೆ. 10 ಮಂದಿ ಅದಾರ ಅಂದರೆ 10 ರೂಪಾಯಿ ಕೊಡ್ತೀವಿ. 20 ಮಂದಿ ಅದಾರ ಅಂದರೆ 20 ರೂಪಾಯಿ ಕೊಡ್ತೀವಿ. 30 ಮಂದಿ ಅಂತಾರಂದರೆ 30 ರೂಪಾಯಿ ಕೊಡ್ತೀವಿ. 4 ಮಂದಿ ಅದಾರ ಅಂದರೆ 4 ರೂಪಾಯಿನೇ ಕೊಡ್ತೀವಿ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? 3025 ರೂಪಾಯಿ. 3025 ರೂಪಾಯಿ. 3025 ರೂಪಾಯಿ. ಕರೆಕ್ಟ್? ವೆರಿ ವೆಲ್. ಇಂಟು ಎಮ್ ಏನಾಗುತ್ತೆ ಮಕ್ಕಳೇ? ನ ವರ್ಗ. ಫ್ಯಾಂಟಾಸ್ಟಿಕ್. 3025 ರೂಪಾಯಿ. ಕರೆಕ್ಟಾ? ನಮಗೆ ಅಷ್ಟೇ ಬೇಕಲ್ವಾ? ಅಷ್ಟೇ ತಾನೇ ಬೇಕಾಗಿರೋದು ನಮಗೆ. ಅಂದರೆ ಯಾರು? ಎಷ್ಟು ಜನ. ಅಂದರೆ ಯಾರು? ಎಷ್ಟು ರೂಪಾಯಿ. ಹೌದಿಲ್ಲ? ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ. ಎಷ್ಟು ಜನ ಆದರೆ ಅವ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ. ಎರಡೂ ಹೇಳುತ್ತದು. ಹೇಗೆ ಕಂಡುಹಿಡಿಯೋದು? ಇಲ್ಲಿ ವರ್ಗ ತೆಗೆದುಬಿಟ್ಟು ಇಲ್ಲಿ ವರ್ಗಮೂಲ ಹಾಕಬೇಕು. ಇದರ ವರ್ಗಮೂಲ ನೇರವಾಗಿ ಹೇಳ ನಾನು 55. ನೆನ್ನೆ ಹೇಳ್ಕೊಟ್ಟಿದ್ದೆ. ಇಲ್ಲ ಗೊತ್ತಾಗಿಲ್ಲ ಅಂದರೆ ಮಾಡೋಣ. 3025 ಇದರ ವರ್ಗಮೂಲ ಕಂಡುಹಿಡಿಯೋಣ. 2 ಅಂಕೆ 5 5 25 ಶೇಷ 5. 5ಕ್ಕೆ 5 ಸೇರಿಸಿದ್ರೆ 10 ಡ್ಯಾಶ್ 25 ಕೆಳ ಬರುತ್ತೆ. 105 5 525 ಆಗುತ್ತೆ. ಶೇಷ ಏನು ಬರುತ್ತೆ ಮಕ್ಕಳೇ? 0. ಶೇಷ 0 ಬರ್ತದೆ. ಸೊ ವರ್ಗಮೂಲ ಎಷ್ಟು ಬಂತು ಮಕ್ಕಳೇ? 55. ಸ್ನೇಹ ಅರ್ಥ ಆಯ್ತಾರ? ನಮ್ಮ ಹತ್ರ ಇಲ್ಲಿ ಕಂಪ್ನಿಯಲ್ಲಿ ಎಷ್ಟು ಮಂದಿ ಇದಾರೆ ಗೊತ್ತಿಲ್ಲ. ನಾವು ಅಂತೀವಿ ಮಂದಿ ಅದಾರ, ಎಕ್ಸ್ ಮಂದಿ ಅದಾರ, ಮಂದಿ ಅದಾರ, ಯಾರು ತೊಗೊಬೋದು. ಅವ್ರು ಎಷ್ಟು ಮಂದಿ ಇದಾರೆ ಅಷ್ಟೇ ರೂಪಾಯಿ ಕೊಡ್ತೀವಿ ನಾವು ಅವರಿಗೆ. ಅಲ್ಲಿ ಒಟ್ಟು ಎಷ್ಟು ರೂಪಾಯಿ ಆಯಿತು, ಅದು ಒಟ್ಟು ಎಷ್ಟು ಅಂತಂದು ಹೇಳಿದ್ರೆ ಏನು ಮಾಡ್ಬೇಕು ನಾವು? ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? 3025 ರೂಪಾಯಿ ಬಂತು. ಕರೆಕ್ಟ್? 3025 ರೂಪಾಯಿ. ಸೊ ಆದರೆ ಇಂಟು ಅಂದರೆ ನ ವರ್ಗ. ಅಷ್ಟೇ ಬೇಕಂದರೆ ವರ್ಗ ತೆಗೆದು ವರ್ಗಮೂಲ ತಗೊಬೇಕು. ನ ಬೆಲೆ ನಮಗೇನು ಬರುತ್ತೆ? 55 ರೂಪಾಯಿ ಬಂತು. ಹಾಗಾದರೆ ಪ್ರತಿಯೊಬ್ಬರಿಗೂ ಸಿಕ್ಕಿರುವ ಬೋನಸ್ ಎಷ್ಟು? ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? 3025 ಜನ ಅಲ್ಲ, 55 ಜನ. ಅರ್ಥ ಆಯ್ತಾ? ಮುಂದೋಗ್ಬೋದ್ರಾ? ಪೃಥ್ವಿ ಗೊತ್ತಾಯ್ತಪ್ಪ ಇದು? ಗುಡ್. ಎಲ್ಲಪ್ಪ 7225ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ವೆರಿ ಗುಡ್. ಯಾಕೆ? ಇದು ಯಾವುದರ ವರ್ಗ? ತೇಜಸ್ ಈಸ್ ವೆರಿ ರೈಟ್. ವೆರಿ ಗುಡ್ ತೇಜಸ್, ವೆರಿ ಗುಡ್. ತೇಜಸ್ ಕರೆಕ್ಟ್ ಹೇಳಿದ್ದಾರೆ. ವೆರಿ ಗುಡ್ ತೇಜಸ್. 2 ಗುಂಪು ಮಾಡ್ತೀವಿ ತೇಜಸ್. ಕರೆಕ್ಟ್ ತೇಜಸ್. ಸೊ ಯಾವ ವರ್ಗ ಸಂಖ್ಯೆಯಿಂದ ಮಾಡ್ಬೋದು ಇದನ್ನು?
ಎಂಟೆಂಟ್ಲೆ 64. ತೇಜಸ್ ಕರೆಕ್ಟ್ ಹೇಳಿದ್ರು, 64. ಸೊ 12ರಲ್ಲಿ 4 ಹೋದರೆ 8, 6ರಲ್ಲಿ 6 ಹೋದರೆ 0, 8ಕ್ಕೆ 8 ಸೇರಿಸ್ತಾ ಇದ್ದೀವಿ, ಕೂಡಿಸ್ತೀವಿ, 16 ಬರುತ್ತೆ, 16 ಬರುತ್ತೆ, 16 ಬರುತ್ತೆ. ಡ್ಯಾಶ್ ಡ್ಯಾಶ್ 25 ಕೆಳಗೆ ಬಂತು, 25 ಕೆಳಗೆ ಬಂತು ಮಕ್ಕಳೇ. ಎಷ್ಟು ಸಾಗರ್ ಪಾಟೀಲ್? 16 5 80. ಈಗ 16ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂದ್ಕೊಳ್ರಿ, 16 5 80 ಅಲ್ವಾ? ಅಥವಾ ಪರಿಶೀಲನೆ ಮಾಡ್ಬೇಕಂದ್ರೆ ಡ್ಯಾಶ್ ಇಂಟು ಡ್ಯಾಶ್. 16 5 ತಾಣಕ್ಕೆ ಹೋದರೆ ಇಲ್ಲೂ 5 ಬರಿಬೇಕು ಅಲ್ವಾ? ಏನು ಬರುತ್ತೆ ನೋಡಿರಿ, 5 5 25 ದಶಕ 2, 5 6 32, 32ಕ್ಕೆ 2 ದಶಕ 3, 5 1 5 3 8. ಕರೆಕ್ಟ್ ಆಯ್ತಲ್ವಾ? 825. ಸೊ ಇಲ್ಲಿ 5 ಹಾಕಿದ್ರೆ ಇಲ್ಲೂ ಸಹ 5 ಹಾಕಬೇಕು, 825 ಬರುತ್ತೆ ನಿಮಗೆ. 165 5 825, ಶೇಷ 0 ಆಗುತ್ತೆ. ಸೊ ನಮಗೆ ಬೇಕಾದ ವರ್ಗಮೂಲ ಎಷ್ಟು? 85 ಸಿಕ್ತೆ. ಏನಾದರೂ ಕೂಡಿಸ್ಬೇಕು, ಕಳಿಬೇಕು ಇದರಲ್ಲಿ? ಏನೂ ಇಲ್ಲ. ಇದಕ್ಕೆ ಉತ್ತರ 0. ವರ್ಗಮೂಲ ಅಲ್ಲ ಕೇಳಿರೋದು. ಯಾವ ಚಿಕ್ಕ ಸಂಖ್ಯೆನ ಕಳೆದರೆ ಏನಾರು ಕಳಿಬೇಕಾ? ಏನೂ ಕಳೆಯೋಗಿಲ್ಲ, 0 ಅಷ್ಟೇ ಅದಕ್ಕೆ ಆನ್ಸರ್. ತೇಜಸ್ ಹೇಗೆ ಹೇಳಿದ್ರು ಹಾಗಾದರೆ? ತೇಜಸ್ ಫಟ್ ಅಂತ ಹೇಳ್ಬಿಟ್ರು ಆನ್ಸರ್. ಹೇಗೆ ಹೇಳಿದ್ರು? 7225, ಕೊನೆಗೆ 25 ಇದೆ ಅಂದರೆ ಅದಕ್ಕೆ 5 ಬಂದ್ಬಿಡುತ್ತೆ ವರ್ಗಮೂಲ. ಚೆಕ್ ಮಾಡ್ಬೇಕು ಒಂದು ಸರಿ. 72 ಬಂತಂದರೆ ಒಂದ್ರ ನೆಕ್ಸ್ಟ್ ಒಂದು ನಂಬರ್ ಗುಣಿಸ್ದಾಗ ಯಾವಾಗ 72 ಬರುತ್ತೆ? 8 ಮತ್ತು 9 ಇವೆರಡನ್ನು ಗುಣಿಸ್ದಾಗಲೇ ತಾನೆ 72 ಬರೋದು. ಅದ್ರ ಕಡಿಮೆ ನಂಬರ್ ಯಾವುದು? 8. ಅದನ್ನ ಇಟ್ಬಿಟ್ರು, ಪಟ್ ಅಂತ ಹೇಳ್ಬಿಟ್ರು 85 ತಾಳ್ರಿ ಸರ್ ಅಂತ. ಏನು ರೀ ತೇಜಸ್, ಕರೆಕ್ಟ್ ಅಲ್ವ? ಹಿಂಗೆ ತಾನೇ ಹೇಳಿದ್ದು ನೀವು? ಗುಡ್. ಇದನ್ನು ಸಂಕ್ಷೇಪಿಸಿ ಯಾರು ಹೇಳ್ತೀರಾ? ಯಾರು ಹೇಳ್ತೀರಿ? ಫಸ್ಟ್ ಯಾರು ಹೇಳ್ತೀರಿ? ವರ್ಗ ಸಂಖ್ಯೆಗಳು ಕಂಠಪಾಠ ಆದರೆ ಅದು ಬರ್ತದೆ ಜಲ್ದಿ. ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ? ಹಾಂ, 14 ಬಂತ ಕಲೇಶ? ನೋಡೋಣಪ್ಪ. ಬಾಲಾಜಿ, 324ರ ವರ್ಗಮೂಲ ಎಷ್ಟು ಬಾಲಾಜಿ? ಉಲ್ಟಾ ಕೇಳ್ತಿದ್ದೀವಿ ನಾವೀಗ. 18, 17 ಅಲ್ಲ. ಎಷ್ಟು ಬರುತ್ತೆ? 18 ವರ್ಗಮೂಲ. ಪ್ಲಸ್ 190ರ ವರ್ಗಮೂಲ ಮೈನಸ್ 250ರ ವರ್ಗಮೂಲ. ಕರೆಕ್ಟ್ರಾ? ಎಸ್. ಸೊ ಕಲೇಶ, 18ಕ್ಕೆ 14 ಕೂಡಿಸಿದ್ರೆ 32 ಮೈನಸ್ 16, 32ರಲ್ಲಿ 16 ಹೋದರೆ 16. 12 ಅಲ್ಲ, 14 ಅಲ್ಲ. ಓಕೆ, ಒಳ್ಳೇದು. ತಪ್ಪಾದರೆ ಸರಿ ಮಾಡ್ಕೊಳ್ರಿ. ಗೊತ್ತಾಯ್ತು. ಮುಂದೆ ಹೋಗ್ಬೋದ್ರಾ ಮಕ್ಕಳೇ? ಗೊತ್ತಾಯ್ತ್ರಲ್ಲ, ಈಸಿ ಇತ್ತಲ್ವ ಇದು? ಗ್ರೇಟ್. ನೆಕ್ಸ್ಟ್ ಕ್ವೆಶನ್. ಓಕೆ, ಇಲ್ಲಿ ನೋಡಿ, 1260 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಗುಣಿಸೋದು ಭಾಗಿಸೋದು ಬಂತಂದರೆ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ರೈಟ್. ಮಾಡೋಣ ಬನ್ನಿ ಪಾನಿಪುರೀಕರಣ. 1260 2ರಿಂದ ಭಾಗಾಕಾರ ಮಾಡ್ತೀರಿ. 2 6 12, 2 3 6, 2 0ಗೆ 0 ಮಕ್ಕಳೇ. 2 3 6, 2 1 2, ಶೇಷ 1, 2 5 10 ಮಕ್ಕಳೇ. 2 1 2, ಶೇಷ 1, 2 5 10, ಶೇಷ 1, 2 7 14. ಹಾಂ, ಮತ್ತು ಹಂಗಂದ್ಮೇಲೆ 2ರಿಂದ ಭಾಗಾಕಾರ ಮಾಡೋಕ್ಕೆ ಬರೋಲ್ಲ. ಯಾವ ಬಾಧ್ಯತೆನೂ ಹೊಂದಿದೆ ಅದು? 5ರ ಬಾಧ್ಯತೆನೂ ಹೊಂದಿದೆ. ತಪ್ಪಾಗುತ್ತೆ ಹಾಗಾದರೆ 2ರಿಂದ ಮಾಡಿದ್ರೆ. 5 6 30, ಶೇಷ 1, 5 3 15, 3 21, 3 7 7 1 7. ಕರೆಕ್ಟಾ? ಕರೆಕ್ಟ್ ಇದೆ ಮಕ್ಕಳೇ. ಸೊ ಇದನ್ನು ವರ್ಗಮೂಲದಲ್ಲಿ ಬರೆಯೋದಾದರೆ ಏನಂತ ಬರಿಬೋದು? 1260 ಏನಂತ ಬರಿಬೋದು? 2 × 2 × 3 × 3 × 5 × 7. ಆರೋಹಣ ಕ್ರಮದಲ್ಲಿ ಬರೆದಿದ್ದೀನಿ, ಏರಿಕೆ ಕ್ರಮದಲ್ಲಿ ಬರೆದಿದ್ದೀನಿ. ರೈಟ್, ಏರಿಕೆ ಕ್ರಮದಲ್ಲಿ ಬರ್ತಿದ್ದೀನಿ. ಕರೆಕ್ಟ್ ಇದೆಯಲ್ವಾ? ರೈಟ್, ಫ್ಯಾಂಟಾಸ್ಟಿಕ್.
ಇಲ್ಲಿ ಎರಡೆರಡು ಜೋಡಿ ಮಾಡ್ತಾ ಹೋಗ್ತೀವಿ. ಇನ್ನು ಯಾರು ಉಳಿದ್ರು ಒಂಟಿ? 5 ಒಂಟಿ ಉಳಿತು, 7 ಒಂಟಿ ಉಳಿಯಿತು. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 5 ಮತ್ತು 7ನ್ನ ಗುಣಿಸ್ಬೇಕಾ? ಇನ್ನೊಂದು 5 ಇನ್ನೊಂದು 7 ಗುಣಿಸ್ಬೇಕಾ? ಒಟ್ಟು ಎಷ್ಟು ಗುಣಿಸ್ಬೇಕಾಗುತ್ತೆ ನಾನು? 35. ಇದಕ್ಕೆ ಆನ್ಸರ್ ಏನು ಮಕ್ಕಳೇ? 35. ಅಥವಾ ನಾನು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 35. ಸೇಮ್ ಆನ್ಸರ್ ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ಆವಾಗ ಅದು ಪರಿಪೂರ್ಣ ವರ್ಗ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಒಂದು ಕೃಷಿ ಕ್ಷೇತ್ರದಲ್ಲಿ 6400 ಗಿಡಗಳನ್ನು ವರ್ಗಾಕಾರದಲ್ಲಿ ನೆಡಲಾಗಿದೆ. ವರ್ಗಾಕಾರದಲ್ಲಿ ನೆಡೋದು ಅಂದರೆ ಏನು? ಪ್ರತಿ ಕಂಬಸಾಲು ಪ್ರತಿ ಅಡ್ಡ ಸಾಲಿಗೆ ಸಮ. ಪ್ರತಿ ಕಂಬಸಾಲು ಪ್ರತಿ ಅಡ್ಡ ಸಾಲಿಗೆ ಸಮ. ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ? ಒಟ್ಟು ಎಷ್ಟು ಗಿಡಗಳಿದ್ದಾವೆ? 6400 ಗಿಡಗಳಿದ್ದಾವೆ. ಒಟ್ಟು ಎಷ್ಟು ಗಿಡಗಳಿದ್ದಾವೆ? 6400 ಗಿಡಗಳನ್ನು ನೆಡಲಾಗಿದೆ. ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು? ಹೇಗೆ ಮಾಡ್ತೀರಿ? ಇದರ ವರ್ಗಮೂಲ ತೊಗೊತೀರಲ್ವಾ? ಕೊನೆಗೆ 0 ನೇರವಾಗಿ ಇಡ್ಬೋದು. 64ರ ವರ್ಗಮೂಲ 8, ಡೈರೆಕ್ಟ್ 80 ಅಂತಲೂ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು ನೀವು. ಭಾಗಾಕಾರ ವಿಧಾನದಲ್ಲೂ ಸಹ ಮಾಡಿ ನೀವು ನೋಡಿ ಖಾತ್ರಿಪಡಿಸ್ಕೊಬೋದು. 8 8 64, ಶೇಷ 0, 2 0ಗಂತೂ ನಾವು ಕೊನೆಗೆ ಒಂದು 0 ಇಟ್ಬಿಡ್ತೀವಿ. ಗೊತ್ತಿದೆ? ಸೊ ಪ್ರತಿ ಅಡ್ಡ ಸಾಲಲ್ಲಿ ಎಷ್ಟಿದ್ದಾವೆ ಗಿಡಗಳು? 80 ಗಿಡ. ಪ್ರತಿ ಕಂಬ ಸಾಲಲ್ಲಿ ಎಷ್ಟು ಗಿಡಗಳಿದ್ದಾವೆ? ಅರ್ಥ ಆಯ್ತಾ? ಸುಲಭ ಇತ್ತಲ್ವ ಇದು? ಸುಲಭ ಇತ್ತು, ಬೆರಳು ಕಡಿಯುವಷ್ಟು ಸುಲಭ ಇತ್ತು. ವೈರವಿ ಕೇಳಿಸ್ಕೊಂತೀರಾ? ಇದು ಮಾಡಿದ್ದೀವಿ. ಇದು ಸಾರ್ ಎಷ್ಟು ದೊಡ್ಡ ಪ್ರಶ್ನೆ ಸಾರ್, ಇದೇ ಗದ್ಯ ಭಾಗ ಇದ್ದಾಗಿದೆಯಲ್ಲ ಸರ್ ಇದು ಅಂತೀರ. ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ ಮಕ್ಕಳೇ. ಸಮಾಧಾನವಾಗಿ ನೋಡಬೇಕು. ವಿನಯ್ ಪಾಟೀಲ್, ಈ ಥರ ಪ್ರಶ್ನೆಗಳು ಬಂದರೆ ಬಿಡಬಾರ್ದು. ನಿಧಾನವಾಗಿ ನೋಡಿರಿ. ಸಮಾಧಾನವಾಗಿ ಓದಬೇಕು. ಇದನ್ನು ಅವಸರ ಮಾಡ್ಕೊಬಾರ್ದು. ಬಾಲಾಜಿ ಏನಂತ ಇದೆ? ಒಂದು ಸಭೆಯಲ್ಲಿ ಒಂದು ಮೀಟಿಂಗ್ ಇದೆ. ಸಭೆ ಅಂದ್ರೇನು? ಮೀಟಿಂಗ್. ಒಂದು ಸಭೆಯಲ್ಲಿ ಕೆಲವು ಜನರು ಭಾಗವಹಿಸಿದ್ದಾರೆ. ನಾವೇನು ಮಾಡೋಣ ಅದಕ್ಕೆ? ಇದೇನಾರು ಇದೆಯಾ ಮಾಹಿತಿ ಇದರಲ್ಲಿ? ಇದರಲ್ಲಿ ಏನು ಮಾಹಿತಿ ಇಲ್ಲ. ಒಂದು ಸಭೆಯಲ್ಲಿ ಸ್ವಲ್ಪ ಜನ ಭಾಗವಹಿಸಿರ್ತಾರೆ. ಅಪ್ಪ, ಸಭೆ ಅಂದರೆ ಜನರು ಭಾಗವಹಿಸಲೇಬೇಕಲ್ವಾ? ಜನರು ಭಾಗವಹಿಸಿದಾಗ ಸಭೆ ಆಗಕ್ಕೆ ಸಾಧ್ಯವೇ? ಅದರಲ್ಲಿ ಏನೂ ಮಾಹಿತಿ ಕೊಟ್ಟಿಲ್ಲ. ಲೆಕ್ಕಕ್ಕೆ ಸೂಕ್ತ ಮಾಹಿತಿ ಯಾವುದು ಕೊಟ್ಟಿಲ್ಲ ಅದರಲ್ಲಿ. ಪ್ರತಿಯೊಬ್ಬರು ಸಭೆಯಲ್ಲಿರುವ ಜನರ ಸಂಖ್ಯೆಗೆ ಸಮನಾದ ಮೊತ್ತವನ್ನು ದೇಣಿಗೆಯಾಗಿ ನೀಡಿದರು. ದೇಣಿಗೆ ಅಂದರೆ ಏನು ಮಕ್ಕಳೇ? ದೇಣಿಗೆ ಅಂದರೆ ದಾನ ಮಾಡೋದು, ದಾನವಾಗಿ ಕೊಡೋದು. ಆಯಿತಾ? ಚಂದ ಅಂತಾರಲ್ಲ, ಚಂದ ಎತ್ತುತ್ತಾರಲ್ಲ, ಆ ಥರ ದೇಣಿಗೆ ಎತ್ತೋದು. ಇದು ಗಣಪತಿ ಏನಂತೀರಿ ಅದಕ್ಕೆ? ಪಟ್ಟಿ. ಹಾಂ, ಆ ಥರ ದೇಣಿಗೆ. ಅಲ್ಲಿ ದೇಣಿಗೆ ಇಸ್ಕೊಳಕ್ಕೆ ಬರಲ್ವ ಅವರು? ನಮ್ಮಿಂದ ಡೊನೇಷನ್, ರೈಟ್ ವರ್ಡ್ ಡೊನೇಷನ್. ದೇಣಿಗೆ ಅಂದರೆ ಡೊನೇಷನ್. ಸೊ ಅಲ್ಲಿ ಸಭೆಯಲ್ಲಿ ಬಂದಿರ್ತಾರಲ್ಲ ಜನ, ಏನಂದ್ರೆ ಅವರು ಪ್ರತಿಯೊಬ್ಬರು ಸಭೆಯಲ್ಲಿರುವ ಜನರ ಸಂಖ್ಯೆಗೆ ಸಮನಾದ ಮೊತ್ತವನ್ನು ದೇಣಿಗೆಯಾಗಿ ನೀಡಿದರು. ಒಟ್ಟು ಸಂಗ್ರಹವಾದ ಹಣ 841 ರೂಪಾಯಿಗಳಾದರೆ ಸಭೆಯಲ್ಲಿರುವ ಜನರ ಸಂಖ್ಯೆ ಎಷ್ಟು? ಹೇಗೆ? ನಾನು ದೊಡ್ಡ ಸಂಖ್ಯೆ ಕೊಡ್ಬೇಕು ನಿಮಗೆ ಸರ್. ಚಿಕ್ಕ ಸಂಖ್ಯೆ ಕೊಟ್ಬಿಟ್ರೆ ನೀವು ಜಲ್ದಿ ಹೇಳ್ಬಿಡ್ತೀರಿ. ಹೇಗೆ ಮಾಡೋದು ನನಗೆ ಹೇಳಬೇಕು, ಪ್ರೊಸೀಜರ್ ಹೇಳಬೇಕು. ಒಂದು ನಿಮಿಷ. ಎಕ್ಸು ಹಾಂ ಹೇಳಪ್ಪ. ಯಾಕೆ ಎಕ್ಸ್ ಅಂತೀಯ? ಹಾಂ. ಎಷ್ಟು ಜನ ಬಂದಿದ್ದಾರೆ ಸಭೆಗೆ? ಗೊತ್ತಿಲ್ಲ. ಎಷ್ಟು ಜನ ಬಂದಿದ್ದಾರೆ? ಎಕ್ಸ್ ಜನ ಬಂದಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟರು? ಅವ್ರು ಎಷ್ಟು ಜನ ಬಂದಿದ್ದಾರೋ ಅಷ್ಟೇ ರೂಪಾಯಿ ಕೊಟ್ಟರು. ನೋಡಿರಿ, ಪ್ರತಿಯೊಬ್ಬರು ಸಭೆಯಲ್ಲಿರುವ ಜನರ ಸಂಖ್ಯೆಗೆ ಸಮವಾದ ಮೊತ್ತವನ್ನು ದೇಣಿಗೆಯಾಗಿ ಕೊಟ್ಟರು. 10 ಜನ ಬಂದಿದ್ದಾರ ಸಭೆಯಲ್ಲಿ, ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟರು? 10 ರೂಪಾಯಿ ಕೊಟ್ಟರು. 20 ಜನ ಬಂದಿದ್ದಾರೆ ಸಭೆಗೆ, ಅವ್ರು ಎಷ್ಟು ರೂಪಾಯಿ ಒಬ್ಬೊಬ್ಬರು ಎಷ್ಟು ರೂಪಾಯಿ ಕೊಡ್ತಾರೆ? 20 ರೂಪಾಯಿ. ಎಲ್ಲರೂ 20 ರೂಪಾಯಿ ಕೊಡ್ತಾರೆ. 40 ಜನ ಬಂದಿದ್ದರೆ ಎಷ್ಟು ದೇಣಿಗೆಯಾಗಿ ಕೊಡ್ತಾರೆ? 40 ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರು. ಇಲ್ಲಿ ನಮಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಾ? ಎಕ್ಸ್ ಜನ ಬಂದಿದ್ದಾರೆ ಸಭೆಗೆ. ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ಎಕ್ಸ್ ರೂಪಾಯಿ ಕೊಡ್ತಿದ್ದಾರೆ. ಒಟ್ಟು ಎಷ್ಟು ಆಯ್ತದು ದುಡ್ಡು? 841 ರೂಪಾಯಿ. ಒಟ್ಟು ದೇಣಿಗೆ ಎಷ್ಟು ಸಂಗ್ರಹವಾಗಿದೆ? 841 ರೂಪಾಯಿ ಸಂಗ್ರಹವಾಗಿದೆ. ಓಕೆ, ಒಂದು ಗೊತ್ತಲ್ವಾ? ಇದೇ ಬುದ್ಧಿ ಕೆಲಸ ಇರೋದು. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ 841 ಆಗುತ್ತೆ. ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ವರ್ಗಮೂಲ. ಇದು ವರ್ಗ ತೆಗೆದು ಏನು ಮಾಡ್ತೀವಿ ನಾವು? ವರ್ಗಮೂಲ ತಗೊತೀವಿ, ಹೌದಲ್ವಾ? ಇದು ಎಕ್ಸ್ ಅಷ್ಟೇ ಬೇಕಾಗಿರೋದು ನಮಗೆ ಬೇಕಾಗಿರೋದು ಎಕ್ಸ್ ಅಷ್ಟೇ. ಎಕ್ಸ್ ವರ್ಗ ಇದೆ, ವರ್ಗ ತೆಗೆದುಬಿಟ್ಟು ಏನು ಮಾಡ್ತೀವಿ? ವರ್ಗಮೂಲ ತೊಗೊಂಡ್ಬಿಡ್ತೀವಿ ಕಡೆಗೆ.
ರೈಟ್. 841 ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 29 ಬರುತ್ತೆ. ಸುಷ್ಮಿತಾ 29 ಇದಕ್ಕೆ ಸರಿಯಾದ ಉತ್ತರ. ಅದರ ಅರ್ಥ ಏನು? ಎಕ್ಸ್ನ ಬೆಲೆ 29 ಬಂತಂದ್ರೆ ಅದರ ಅರ್ಥ ಏನು? ಸಭೆಗೆ ಎಷ್ಟು ಜನ ಬಂದಿದ್ದಾರೆ? ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟರು? ಅರ್ಥ ಆಗಬೇಕು. ನಾವು ಹೇಗೆ ಮಾಡ್ತಿದ್ದೀವಿ, ಯಾಕೆ ಸುಮ್ಮನೆ ಎಕ್ಸ್ ಹಾಕೋಣೋದಲ್ಲ. ಸರ್ ಹಳೆ ಲೆಕ್ಕಕ್ಕೂ ಈ ರೀತಿ ಮಾಡಿದ್ದೀವಿ ಸರ್, ಇದಕ್ಕೂ ಮಾಡಿಬಿಡೋಣ. ಯಾಕೆ ಸುಮ್ಮನೆ ಎಕ್ಸ್ ಹಾಕೋಣಂಗಿಲ್ಲ. ಮನಸ್ಸಾಗ ಗೊತ್ತಾಗಬೇಕು, ನಮಗೆಲ್ಲರಿಗೂ ಗೊತ್ತಾಗಬೇಕು, ಮನದಟ್ಟ ಆಗಬೇಕು. ಎಕ್ಸ್ ಮಂದಿ ಬಂದುತ್ತಾರಪ್ಪ. ಪ್ರತಿ ಸಾರಿ ಇದೇ ಥರ ಕತೆ ಬರೋದಿಲ್ಲ, ಬೇರೆ ಬೇರೆ ಕತೆ ಬರ್ತವೆ. ಅವಾಗ ಅಲ್ಲಿ ಬೇರೆ ರೀತಿ ಟೆಕ್ನಿಕ್ ಯೂಸ್ ಮಾಡಬೇಕಾಗುತ್ತೆ, ಆಯಿತಾ? ಸೊ ಇಲ್ಲಿ ಎಕ್ಸ್ ಮಂದಿ ಬಂದಿದ್ದಾರೆ ಸರ್, ಎಕ್ಸ್ ರೂಪಾಯಿ ಕೊಟ್ಟಾರ. ಎಷ್ಟು ಮಂದಿ ಬಂದಾರ ಅಷ್ಟೇ ರೂಪಾಯಿ ಕೊಟ್ಟಾರ. ಅಲ್ಲಿಗೆ ಒಟ್ಟು ಎಷ್ಟು ರೂಪಾಯಿ ಆಯ್ತಂದ್ರೆ ಏನು ಮಾಡ್ಬೇಕು ನಾವು? ಗುಣಿಸ್ಬೇಕು. ಪುನರಾವರ್ತಿತ ಸಂಕಲನ ಆಗುತ್ತಲ್ವಾ? ಒಬ್ಬರು ಎಕ್ಸ್ ರೂಪಾಯಿ ಕೊಡ್ತಾರೆ, ಇನ್ನೊಬ್ಬರು ಎಕ್ಸ್ ರೂಪಾಯಿ ಕೊಡ್ತಾರೆ, ಇನ್ನೊಬ್ಬರು ಎಕ್ಸ್ ರೂಪಾಯಿ ಕೊಡ್ತಾರೆ. ಎಷ್ಟು ಸಾರಿ ಕೊಡ್ತಾರೆ ಇವರು? ಎಕ್ಸ್ ಸಾರಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಒಟ್ಟು ಎಷ್ಟಾಯ್ತು ಅಂದರೆ ಏನು ಮಾಡಬೇಕಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಮಾಡಬೇಕಾಗತ್ತೆ. ಹೌದಾ ಇಲ್ವಪ್ಪ? ಸೊ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಮಾಡ್ತೀವಿ ಸರ್. 841 ಬಂತು. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ನ ವರ್ಗ, ಅದನ್ನು 841ಕ್ಕೆ ಸಮ. ವರ್ಗ ತೆಗೆದ್ರೆ ವರ್ಗಮೂಲ ತಗೊಬೇಕಿಲ್ಲಿ. ಆವಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಸರ್ ನಮಗೆ? 29. ಅದರ ಅರ್ಥ ಒಟ್ಟು ಎಷ್ಟು ಮಂದಿ ಬಂದಿದ್ದಾರೆ ಸಭೆಗೆ? 29 ಜನ. ಒಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಪ್ರತಿಯೊಬ್ಬರು 29 ರೂಪಾಯಿ ಕೊಟ್ಟಿದ್ದಾರೆ. ಬನ್ನಿ ಮುಂದಿನ ಲೆಕ್ಕಕ್ಕೆ ಹೋಗೋಣ. ನಿಸಾರ್ ಕರೆಕ್ಟಾಗಿ ಕೋರಿ. ಯಾವ ಸಂಖ್ಯೆಯನ್ನು 288ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಸಂಖ್ಯೆಯನ್ನು 288ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಥರದ ಲೆಕ್ಕ? ಸೇರಿಸೋದು, ಕಳೆಯೋದು ಅಂದರೆ ಭಾಗಾಕಾರದ ಲೆಕ್ಕ ಗೊತ್ತಿದೆ. ಕೂಡೋದು, ಎಷ್ಟು ಕೂಡಬೇಕು, ಕನಿಷ್ಠ ಎಷ್ಟನ್ನು ಕಳಿಬೇಕು ಅಂದರೆ ಅದು ಭಾಗಾಕಾರ ವಿಧಾನದಲ್ಲಿ ನಾವು ವರ್ಗಮೂಲ ಕಂಡುಹಿಡಿಯೋ ಪ್ರಯತ್ನ ಮಾಡಬೇಕು. 288 ಭಾಗಾಕಾರ ವಿಧಾನದಲ್ಲಿ ಮಾಡೋಣ. ಇಬ್ಬಿಬ್ಬರು ಜೋಡಿ ಮಾಡ್ತೀರಿ, ಒಬ್ಬರು ಒಂಟಿ ಉಳಿತಾರೆ. ಒಂದೊಂದಲೇ 1, ಶೇಷ 1, ಒಂದಕ್ಕೊಂದು ಸೇರಿಸಿದ್ರೆ 2 ಬರುತ್ತೆ. ಡ್ಯಾಶ್ ಕರೆಕ್ಟಾ ಮಕ್ಕಳೇ? 88 ಏನು ಮಾಡೋಣ? ಕೆಳಗೆ ತರೋಣ. 88 ಕರೆಕ್ಟಾ? 2 9 ಮಕ್ಕಳೇ, 2 9 ಅಥವಾ ಇಲ್ಲಿ 9 ಹಾಕಿದ್ರೆ ಏನಾಗುತ್ತೆ? ಅಲ್ಲಿ ಅವಾಗ ಏನಂತ ಓದಬೇಕಾಗತ್ತೆ? 29 9 ಎಷ್ಟು ಜಾಸ್ತಿ ಆಗಲ್ವಾ? 9 ಬರಲ್ಲ, 8 ತಗೊಳೋಣ. ಇಲ್ಲಿ 8 ಹಾಕೋಣ, ಅಲ್ಲಿ 8 ಹಾಕೋಣ. 28 8 200 ಜಾಸ್ತಿ ಆಗುತ್ತೆ. 8 ಬರೋದು, 8 ಬರೋದಿಲ್ಲ. 7 ತಗೊಳ್ಳೋಣ. 27 7 100 ಜಾಸ್ತಿ ಆಗುತ್ತಲ್ವ? ಒಂದು ಜಾಸ್ತಿ ಆಯಿತು. 1 ಜಾಸ್ತಿ ಆಯ್ತಲ್ವ? 1 ಸೇರಿಸಿದ್ರೆ ಕರೆಕ್ಟ್ ಆಗ್ತಿತ್ತಾ? ಇಲ್ಲೇ ಹೇಳ್ಬೋದು ನಾವು ಆನ್ಸರ್ 1 ಬರುತ್ತೆ ಅಂತ, ಇಲ್ಲೇ ಹೇಳ್ಬೋದು. ಆದರೂ 26 ತಗೊಂಡು ಮಾಡೋಣ. 26 6 ಶೇಷ ಸಾರಿ 100. ವೆರಿ ಗುಡ್, ಥ್ಯಾಂಕ್ ಯು. ಏನು ಮಾಡ್ತೀರಪ್ಪ? ಇರಲಿ. ಸೊ ಶೇಷ ಎಷ್ಟು ಉಳಿಯುತ್ತೆ ಮಕ್ಕಳೇ? 32. ಅಂದರೆ ಇದು 16ರ ವರ್ಗಕ್ಕಿಂತ ಜಾಸ್ತಿ ಇರೋ ನಂಬರ್. ಇದು 16ರ ವರ್ಗಕ್ಕಿಂತಲೂ ಜಾಸ್ತಿ ಇರೋ ನಂಬರ್, ಹೌದಲ್ವಾ? 16ರ ವರ್ಗ 256, 256ಕ್ಕಿಂತಲೂ ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಸೊ ಏನು ಮಾಡೋಣ? ನೆಕ್ಸ್ಟ್ ವರ್ಗ ಯಾವುದಿದೆ? 17ರ ವರ್ಗ ಇದೆ. 17ರ ವರ್ಗ ಎಷ್ಟಿದೆ ಮಕ್ಕಳೇ? 289 ಇದೆ. ಆ ಸಂಖ್ಯೆಯಲ್ಲಿ ನಮಗೆ ಕೊಟ್ಟಿರೋ ಸಂಖ್ಯೆ 288 ಕಳೆದು ಬಿಡೋಣ. ಅವಾಗ ಗೊತ್ತಾಗುತ್ತೆ ನಮಗೆ ಮುಂದಿನ ವರ್ಗ ಸಂಖ್ಯೆ ಬರಬೇಕು ಅಂದರೆ ಇನ್ನು ಎಷ್ಟನ್ನು ಕೂಡಿಸ್ಬೇಕು? ಪೆನ್ ಬಡಿದಂಗೆ ಎಷ್ಟನ್ನು ಕೂಡಿಸ್ಬೇಕು? 1 ಕೂಡಿಸ್ಬೇಕು. ರೈಟ್? ಅರ್ಥ ಆಯ್ತಾ? ಇದು ಮಾಡಿದ್ದೀವಲ್ವಾ? ನಿನ್ನೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮೈನಸ್ ಹಾಕಿದ್ದೇನೆ. ಓಕೆ. 10,404 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಮಾಡ್ತೀರಾ ಗೌತಮ್? ಕಳಿಬೇಕಂತೆ. ಎಷ್ಟನ್ನು ಕಳಿಬೇಕು? ಎಷ್ಟನ್ನು ಕೂಡಿಸ್ಬೇಕು ಅಂದರೆ ಏನು ಮಾಡ್ಬೇಕು ನಾವು? ಭಾಗಾಕಾರ ವಿಧಾನ ಮಾಡ್ತಿದ್ದೀರಾ?
ಉತ್ತರ ಬಂತರ ಮಕ್ಕಳೇ? ಮದನ್ ಮದನ್ 4 ಬಂತರ ಆನ್ಸರು? ಭಾಗಾಕಾರ ವಿಧಾನದಲ್ಲಿ ಮಾಡ್ತೀರಿ. 10,404 ಭಾಗಾಕಾರ ವಿಧಾನದಲ್ಲಿ ಮಾಡೋಣ. 2 2 1 1 ಒಂದಲೇ 1 ಶೇಷ 0 0 4 ಕೆಳಗೆ ಬರುತ್ತೆ. ಒಂದಕ್ಕೊಂದು ಕೂಡಿಸ್ತೀರಿ 2 ಡ್ಯಾಶ್ ಡ್ಯಾಶ್ ಸಾಕಾಗುತ್ತಾ? 4 ಸಾಕಾಗುತ್ತಾ? ಇಲ್ಲಿ ಒಂದು ಜೋಡಿ ಸಾಕಾಗಲಿಲ್ಲ, ಇನ್ನೊಂದು ಜೋಡಿ ಇಳಿಸ್ಕೊಬೇಕು. ಇನ್ನೊಂದು ಜೋಡಿ ಇಳಿಸ್ಕೊಂಡಾಗ ಮಕ್ಕಳು ಇಲ್ಲೊಂದು 0 ಕಟ್ಟಬೇಕು. ಓಕೆ, ಇನ್ನೊಂದು ಜೋಡಿ ಇಳಿಸ್ಕೊಂಡಾಗ ಇಲ್ಲೊಂದು 0 ಕಟ್ಟಬೇಕಾಗತ್ತೆ. ಈಗ 404 ಇದೆ ಅಲ್ವಾ, ಇಲ್ಲಿ ಇದರಿಂದ ಮಾಡ್ಬೋದಲ್ವಾ? ನಾವು ಮಾಡ್ಬೋದಾ ಇಲ್ವಾ? ರೈಟ್ ಮಕ್ಕಳೇ, ಇಲ್ಲೊಂದು ಡ್ಯಾಶ್ ಇತ್ತಲ್ಲ, 2 ಜೋಡಿ ಇಳಿಸ್ಕೊಂಡ್ರಲ್ವಾ, ಅದಕ್ಕೆ ಇನ್ನೂ ಒಂದು ಡ್ಯಾಶ್ ಹಾಕಬೇಕು, ಇಲ್ಲೊಂದು ಡ್ಯಾಶ್ ಸಾರಿ ಇಲ್ಲೂ ಒಂದು 0 ಕಟ್ಟಬೇಕು, ಇಲ್ಲೊಂದು ಡ್ಯಾಶ್ ಇಡಬೇಕು. ಅರ್ಥ ಆಯ್ತಾ? 0 ಇಲ್ಲಿ ಕಟ್ಟಿದ್ರೆ 0 ಇಲ್ಲೂ ಕಟ್ಟಬೇಕು. ಇಲ್ಲೊಂದು ಡ್ಯಾಶ್ ಇರುತ್ತೆ, ಇಲ್ಲೊಂದು ಡ್ಯಾಶ್ ಇರುತ್ತೆ. ವೆರಿ ಗುಡ್. ಇನ್ನು ಇದು ಇಲ್ಲಿ ಏನು ಹಾಕೋದು? ಇಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಇಲ್ಲೂ 1 ಆಗುತ್ತೆ. 201 ಒಂದಲೇ ಆಗ್ಬಿಡುತ್ತೆ. ನೀವು ಹಾಗೆ ಹೇಳ್ರಿ, 20ರಿಂದ ಭಾಗಾಕಾರ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ರಿ, ಏನು ಬರುತ್ತೆ? 22 ಅಂತ ಪ್ರಯತ್ನ ಮಾಡ್ತೀರಾ? 202 2 404 ಶೇಷ 0. ಮತ್ತು ಹಾಗಾದರೆ ಕನಿಷ್ಠ ಎಷ್ಟನ್ನು ಕಳಿಬೇಕಿದ್ರಲ್ಲಿ? 0. 4 ಹೇಗೆ ಬಂತಾರೆ? ಇಲ್ಲ ಒಂದು ನಿಮಿಷ ಇಲ್ಲಿ ಈ ಜಾಗದಲ್ಲಿ ಸಮಸ್ಯೆ ಆಗಿದೆಪ್ಪ ನಿನಗೆ. ಇನ್ನೊಂದು ಸರಿ ಮಾಡೋಣ ಮಕ್ಕಳೇ. 1 0 4 0 4 ಇದರ ವರ್ಗಮೂಲ ತೆಗಿಯಕ್ಕೆ ಹೋಗ್ತೀವಿ ಭಾಗಾಕಾರ ವಿಧಾನದಲ್ಲಿ, ಕರೆಕ್ಟಾ? ಹೌದಾ? ಸೊ ಮೊದಲ ಇಲ್ಲಿಂದ ಜೋಡಿ ಮಾಡ್ತೀವಿ. ಇಲ್ಲಿ 1 ಉಳಿತು, 1 ಒಂದಲೇ 1 ಶೇಷ ಏನು ಬರುತ್ತೆ ಮಕ್ಕಳೇ? 0. 1ಕ್ಕೆ 1 ಕೂಡಿಸ್ತೀರಿ 2, ಕರೆಕ್ಟಾ? ಓಕೆ. 2ನೇ ಜೋಡಿ 4 ಇದೆ. 0 4 ಕೆಳಗಿಳಿಸ್ತೀವಿ ಪ್ರತೀಕ್ ರಾಜ್, ರೈಟ್? ಸೊ ಕೆಳಗಿಳಿಸ್ತೀವಿ, ಸಾಕಾಗುತ್ತಾ? ಇಲ್ಲೊಂದು ಡ್ಯಾಶ್ ಇದೆ, ಇಲ್ಲೊಂದು ಡ್ಯಾಶ್ ಇದೆ. ಇದು ಏನೇ ಇಟ್ಟರು, 1 ಇಟ್ಟರು ಸಹ 20 ಮಗ್ಗಿ ಬರುತ್ತೆ. ಇದು 21 ಮಗ್ಗಿ ಬರುತ್ತೆ. ಅಲ್ಲಿ 21 ಮಗ್ಗಿಗಿಂತ ಜಾಸ್ತಿ ಇದೆಯಾ? ಇಲ್ಲ, ಸಾಕಾಗಲ್ಲ. ಅದಕ್ಕೆ ಏನು ಮಾಡ್ಬೇಕಾಗತ್ತೆ ಮಕ್ಕಳೇ? 2ನೇ ಜೋಡಿ ಇದೆಯಲ್ಲ, ಅವ್ರೂ ಕೆಳಗೆ ತರಬೇಕಾಗತ್ತೆ. ಅವ್ರನ್ನ 2 ಸರಿ ನೋಡಿರಿ, ನಾವು ಹಿಂದಿನ ಭಾಗಾಕಾರದಲ್ಲಿ ಇದೇ ಥರ ಮಾಡ್ತಿದ್ವಲ್ವಾ? ಇಲ್ಲಿ 2 ಜೋಡಿನ ಕೆಳಗಿಳಿಸಿದ್ರೆ ಇಲ್ಲೊಂದು 0 ಕಟ್ಟಬೇಕು, ಇಲ್ಲೊಂದು 0 ಕಟ್ಟಬೇಕು, ಡ್ಯಾಶ್ ಡ್ಯಾಶ್. ಈಗ ನೀವು ಭಾಗಾಕಾರ ಮಾಡೋದಾದ್ರೆ ಹೇಗೆ ಮಾಡ್ತೀರಿ? 202 2 ಇಲ್ಲಿ 2 ಇಟ್ಟರೆ ಅಲ್ಲೂ 2 ಇಡಬೇಕು. 202 2 404 ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. 202 2 404 ಹೇಗಾಯಿತು ಸರ್? 202 2 4 2 0 0 2 4 ನೋಡಿರಿ, 404 ಬರ್ತದೆ. ಅಷ್ಟಂತೂ ಅಂದಾಜು ಹಾಕ್ಬೋದು ನಾವು. ಇರಲಿ 20ರ ವರ್ಗ 400 ಆಗುತ್ತಪ್ಪ. ಓ 20ರ ವರ್ಗ, ಓಕೆ. 20 ಇಲ್ಲಪ್ಪ, 2 5 ಅಂತಪ್ಪ ಅಲ್ವಾ? ಒಂದು ನಿಮಿಷ ಇರಲಿ ಹರ್ಷ, ರಿಲ್ಯಾಕ್ಸ್. ಅವ್ನು ಡೌಟ್ ಇದೆ, ಅವ್ನು ಕೇಳ್ತಾ ಇದ್ದಾನೆ, ತೊಂದರೆ ಇಲ್ಲ. ನೋಡಪ್ಪ, ಎಲ್ಲಪ್ಪ ಈ ನಂಬರ್ ಇದೆಯಲ್ವ, ಇದು ಈಗ ನೀನೇನು ಹೇಳ್ತಿದ್ಯಾ? ಸರ್ ನಾವು 2 5 10 ತೊಗೊಬೋದಿತ್ತು ಅಂತ ಹೇಳ್ತಿದ್ಯಲ್ವಾ? ಎಲ್ಲಪ್ಪ, ನಾವು ವರ್ಗಮೂಲದ ಭಾಗಾಕಾರ ಮಾಡ್ತಿರೋದಿಲ್ಲಿ, ಆಯಿತಾ? ವರ್ಗ ಸಂಖ್ಯೆಗಳನ್ನು ತಾಂಡೇ ಭಾಗಾಕಾರ ಮಾಡಬೇಕು, ಮೊದಲನೇದು. 2ನೇದು ನೀನು ಇಲ್ಲಿ 10 ಅಂತ ತಾಣಕ್ಕೆ ಬರೋದಿಲ್ಲ. 10 ಅಂತ ತೊಗೊಳಕ್ಕೆ ಬರೋದಿಲ್ಲ. ಯಾಕೆ? ಬಲಗಡೆಯಿಂದ ಇಬ್ಬಿಬ್ರು ಜೋಡಿ ಮಾಡಿದ್ದೀರಲ್ವ ನೀವು. ಇವ್ರು 10 ಆಗ್ತಾರೆ, ಇವ್ರು 1 ಆಗ್ತಾರೆ ಅಷ್ಟೇ. ಇವರು ಜೋಡಿ ಮಾಡಿದ್ಮೇಲೆ 1 ಆಗ್ತಾರೆ ಅಷ್ಟೇ. ನಾನು ಜೋಡಿ ಮಾಡಿದ್ದೀನಿ, ನೋಡ್ತಿದ್ದೆ ಅಲ್ಲಿ. ಇವರಿಬ್ರು ಜೋಡಿ, ಇವ್ರೊಬ್ರಿಗೆ 1 ಮಾತ್ರ ಹಿಂಗೆ ಪರ್ಪಲ್ ಕಲರಲ್ಲಿ ಹಾಕಿದ್ದೀನಿ ನೋಡು. ಅದಕ್ಕೆ ನಾನು 1 ಒಂದಲೇ 1 ಅಂತ ಮಾಡಿದ್ದು. 1ರ ವರ್ಗ 1. ಮೊದಲು ಶುರು ಮಾಡೋದು ಎಲ್ಲಿಂದ ಶುರು ಮಾಡ್ತೀರಿ? ವರ್ಗ ಸಂಖ್ಯೆಯಿಂದನೇ ಶುರು ಮಾಡಬೇಕು. 1 ಒಂದಲೇ 1 ಶೇಷ ಏನು ಬರುತ್ತೆ? 0. 1ಕ್ಕೆ 1 ಕೂಡಿಸಿದ್ರೆ 2 ಆಗುತ್ತೆ, ಸರಿನಾ? ನೆಕ್ಸ್ಟ್ ಜೋಡಿ ಯಾರಿದ್ದಾರೆ? 0 4. ಯಾರು ಸದ್ದು ಮಾಡ್ತಿದ್ದೀರಾ? ಸದ್ದು ಮಾಡಬೇಡ, ಮಾತ್ರ ಗೆಜ್ಜೆ ಸದ್ದೆಲ್ಲ ಮಾಡಬಾರ್ದು, ಕರೆಕ್ಟಾಗಿ ಕೂತ್ಕೊಳ್ರಿ. ಸೊ 4 ಕೆಳ ಬರುತ್ತೆ, ಕರೆಕ್ಟ್. ತದನಂತರ ಇದು 4 ಸಾಕಾಗಲ್ಲ, ಇಲ್ಲಿ
4 ಸಾಕಾಗೋದಿಲ್ಲ. ಇಲ್ಲಿ ಒಂದಿಟ್ಟರು ಸಹ ಇಲ್ಲಿ ಒಂದಿಡಬೇಕಾಗುತ್ತೆ. 21 ಒಂದೇ ಬಂದ್ಬಿಡುತ್ತೆ, ಜಾಸ್ತಿ ಆಗುತ್ತೆ ನಂಬರ್. ಅದು ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ನಾವು, ಈ 4 0 ಸಹ ಇಳಿಸ್ಕೊತೀವಿ. 2 ನಂಬರ್ ಒಂದೇ ಸರಿ ಇಳಿಸ್ಕೊಂಡ್ರೆ ಇಲ್ಲೂ 0 ಕಟ್ಟಬೇಕು, ಅಲ್ಲೂ 0 ಕಟ್ಟಬೇಕು, ಡ್ಯಾಶ್ ಡ್ಯಾಶ್. ಅರ್ಥ ಆಯ್ತಾ? ಈಗ ನೀವು ಹೇಳೋದಾದರೆ ಇದು 20 ಮಗ್ಗಿಂದ ಭಾಗಾಕಾರ ಮಾಡೋದಾದ್ರೆ 2ರಲ್ಲೇ ಮಾಡ್ತೀರಿ, 22 40, ಅಥವಾ ಇಲ್ಲಿ 2 ಹಾಕಿದ್ರೆ ಇಲ್ಲೂ 2 ಹಾಕ್ರಿ, 202 2ಲೇ 404. ಶೇಷ ಏನು ಬರುತ್ತೆ? ಶೇಷ 0 ಬರುತ್ತೆ, ಶೇಷ 0 ಬರುತ್ತೆ. ಆಯ್ತಾ? ಗೊತ್ತಾಗ್ತಿದೆಯಾ? ಸರ್ ನೀವು ಹೇಳಿದ್ದೆಲ್ಲ ಇಲ್ಲಿ ಹೋಗ್ತಾಯಿದೆ, ಇಲ್ಲಿ ಬರ್ತಾಯಿದೆ ಸರ್. ಏನು ಮಾಡ್ತೀರಾ ಸರ್? ಹೊಟ್ಟೆ ಹಸಿತಾ ಇದೆ ಸರ್. ಸ್ನೇಹ ಗೊತ್ತಾಯ್ತಾ? ಮುಂದೆ ಹೋಗ್ಬೋದ್ರೆ? ಚಲೋ. ಹೆಂಗಪ್ಪ 64? ಹಾಂ, ಇದೇ ಸಮಸ್ಯೆ ಇರೋದು. ಪ್ರಶ್ನೆ ಓದಿದೆಯಾ ನೀನು? ಪ್ರಶ್ನೆ ಓದಿದೆಯಾ? ಒಂದು ನಂಬರ್ ಕಂಡುಬಿಡ್ತೀನಿ ಈಗ, 4096. ಸರ್ 4096, ನಾನು ಜಾಣ ಸರ್. ನೀವು ಹೇಳಿದಿರಲ್ಲ ವಿಶೇಷ ವರ್ಗ, ನಾನು ಕಂಠಪಾಠ ಮಾಡಿದ್ದೀನಿ ಸರ್. 64ರ ವರ್ಗ 4096 ಸರ್. ಅದಕ್ಕೆ ಆನ್ಸರ್ 64 ಸರ್. ಇಷ್ಟು ನೇರ ಬರೋದಿಲ್ಲ ಕಣಕಂದ ಪ್ರಶ್ನೆಗಳು, ಇಷ್ಟು ನೇರ ಬರೋದಿಲ್ಲ. ಪ್ರಶ್ನೆ ಓದ್ಕೊಬೇಕು ಮೊದಲು. ನೀನು ಹೇಳಿದ ಉತ್ತರ ಸರಿ ಇರ್ಬೋದು, ಪ್ರಶ್ನೆ ಓದಿಗೆ ಮುಂದಿನ ಕೆಲಸ ಮಾಡಬೇಕು, ಖಾತ್ರಿ ಪಡಿಸ್ಕೊಬೇಕು. ಈ ಥರ ಅವಸರದವ್ರು ಇರ್ತೀರ ಅಂತಲೂ ಒಂದೊಂದ್ಸರಿ ಇದು ಮಾಡಿರ್ತಾರಲ್ಲಿ, ಕೊಟ್ಟಿರ್ತಾರೆ ಆನ್ಸರ್ ಒಂದೊಂದ್ಸರಿ. ಆಯಿತಾ? 64 ಕೂಡಿಸ್ಬೇಕಾ ಮತ್ತೇನಾದರೂ? 64ರಿಂದ ಮತ್ತೇನಾದ್ರು ಕಳಿಬೇಕಾ? ಅದು ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ, ನೀನು ನೋಡಲೇ ಇಲ್ಲ ಅದನ್ನು. 64ನೇ ಫಸ್ಟ್ ಆಪ್ಷನ್ ಹೇಗೆ ಕೊಟ್ಟಿರ್ತಾರೆ, ನೀನು ಅದನ್ನ ಹಾಕಿ ಬಂದಿರ್ತೀಯ, ನಿನಗನ್ಸಿರುತ್ತೆ ಸರಿಯಾಗಿದೆ ಉತ್ತರ ಅಂತ. ಅಲ್ಲಿ ನೋಡಿದ್ರೆ ಎಕ್ಸಾಮಲ್ಲಿ ತಪ್ಪಾಗಿರುತ್ತೆ. ಪ್ರಶ್ನೆನ ಸಮಾಧಾನವಾಗಿ ಓದಿ. ಪಂಡಿತಾರಾಧ್ಯ, ಒಂದು ಶಾಲೆಯು 4096 ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದೆ. ಸ್ಟೂಡೆಂಟ್ಸಿಂದ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡಿದಾರಂತೆ? 4096 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಆಯಿತಾ? ರೈಟ್. ಪ್ರತಿ ವಿದ್ಯಾರ್ಥಿಯು ನೀಡಿದ ಹಣ ಮತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸಮವಾಗಿದೆ. ಒಬ್ಬೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೋ ಅಷ್ಟೇ ಮಕ್ಕಳದಾರಂತೆ ಶಾಲೆಗೆ. ಇದು ಹಿಂದೆ ಮಾಡಿದ್ವಿ ಈ ಥರ ಲೆಕ್ಕ. ಹಾಗಾದರೆ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಎಕ್ಸ್ ಮಕ್ಕಳು. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಕ್ಸ್ ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಸಂಗ್ರಹವಾಗಿದೆ? 4096. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ನ ಬೆಲೆ ಕಂಡುಹಿಡಿದ್ರೆ ಸಿಗುತ್ತಾ? ಇದನ್ನು ಮಾಡಿದ್ವಲ್ವಾ ಭೈರವಿ? ಎಚ್ಚರ ಇದ್ದೀರಾ? ರೈಟ್, ಮಾಡಿದ್ವಲ್ವಾ? ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಮಕ್ಕಳೇ? ಎಕ್ಸ್ನ ವರ್ಗ = 4096. ಆಮ್ ಐ ರೈಟ್? ಸೊ ವರ್ಗ ತೆಗೆದು ವರ್ಗಮೂಲ ಅಂತೀವಿ. ಎಕ್ಸ್ನ ಬೆಲೆ ಏನು ಬರುತ್ತೆ ಅವಾಗ? ಇದ್ರ ವಿಶೇಷ ವರ್ಗ ಹೇಳಿದ್ದೆ, 64ರ ವರ್ಗ 4096, 64 ಬರುತ್ತೆ. ವರ್ಗಮೂಲ ಎಷ್ಟು ಬರುತ್ತೆ? 64 ಬರುತ್ತೆ. 64 ರೂಪಾಯಿ. 64 ಮಕ್ಕಳಿದ್ದಾರೆ ಶಾಲೆಯಲ್ಲಿ. ಪ್ರತಿಯೊಬ್ಬರು ಎಷ್ಟೆಷ್ಟು ರೂಪಾಯಿ ಕೊಟ್ಟಿದ್ದಾರೆ? 64 ರೂಪಾಯಿ, 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 ಈ ಥರ 64 ಮಕ್ಕಳು ಸಹ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸರಿನಾ? ಎಕ್ಸ್ ಮಕ್ಕಳಿದ್ದಾರೆ, ಎಕ್ಸ್ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅಂದಾಜು ಹಾಕೊಂಡು ಮಾಡ್ತಾ ಹೋಗ್ತೀವಿ. ಆಮೇಲೆ ನಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಗೊತ್ತಾಯ್ತೇನಪ್ಪ ಸಮರ್ಥಿಸ್ಚೆ? ಸ್ಪೀಡ್ ಮ್ಯಾಥ್ಸ್. ಮುಂದೋಗೋಣ. ಗೊತ್ತಾಯ್ತಾ? ಸಮಸ್ಯೆ ಐತ್ರಿ? ಓಕೆ. 8900 ರೂಪಾಯಿರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಕಳೆಯಬೇಕು ಅಂತ ಕೇಳಿದ್ದಾರೆ. ಎಷ್ಟನ್ನು ಕಳಿಬೇಕು ಅಂದರೆ ಏನು ಮಾಡಬೇಕು? ಕಳೆಯೋದು ಕೂಡೋದಾದರೆ ವೆರಿ ಗುಡ್, ಭಾಗಾಕಾರ ವಿಧಾನ. ವೆರಿ ಗುಡ್. 8900 ಇದೆ, ಅದರಿಂದ ಎಷ್ಟನ್ನು ಕಳೆಯಬೇಕು? ಭಾಗಾಕಾರ ವಿಧಾನದಲ್ಲಿ ಮಾಡೋಣ. ಎಲ್ಲಪ್ಪ ಇಲ್ಲಿ ಜೋಡಿ ಮಾಡ್ತೀನಿ. ಭಾಗಾಕಾರ ವಿಧಾನ ಇದು ವರ್ಗಮೂಲಗಳ ಭಾಗಾಕಾರ ವಿಧಾನ. ವರ್ಗ ಸಂಖ್ಯೆಯಿಂದನೇ ಭಾಗಾಕಾರ ಶುರು ಮಾಡಬೇಕು. ಯಾವುದರ ವರ್ಗ? ವೆರಿ ಗುಡ್ ಜ್ಞಾನೇಶ. 9 81, ಶೇಷ 9ರಲ್ಲಿ 1 ಹೋದರೆ 8, 8ರಲ್ಲಿ 8 ಹೋದರೆ 0, 9ಕ್ಕೆ 9ನ್ನು ಕೂಡ್ಸೋಣ ಮಕ್ಕಳೇ, 18 ಡ್ಯಾಶ್ ಡ್ಯಾಶ್ 2 0 ಕೆಳ ಬರುತ್ತೆ. 18 ಎಷ್ಟಲೇ ಪ್ರಯತ್ನ ಮಾಡ್ತೀರಾ? 18ರ ಮಗ್ಗಿಂದ ಭಾಗಾಕಾರ ಮಾಡ್ತಿದ್ದೀರಿ ಅಂತ ಕಡ್ರಿ. 18 5 85 ಅಲ್ಲ 90 ಜಾಸ್ತಿ ಆಗುತ್ತೆ. 18 4 18 4 ಓ, ನಮ್ಮ ಮಕ್ಕಳಿಗೆ 18ರ ಮಗ್ಗಿ ಬರೋದಿಲ್ಲ. ಯಾರು ಯಾಕೆ ಹೇಳ್ತಿಲ್ಲ? 18 4
72. 76 ಅಲ್ಲ, 72. 19 4 76 ಕಣ್ರಿ. ಸಮರ್ಥ ಎಷ್ಟೇ? 19 4 76, 18 4 72. ಆಯಿತಾ? ಸೊ 4 ಅಂತ ಪ್ರಯತ್ನ ಮಾಡ್ಬೋದು ನಾವು. 4 ಅಂತ ಪ್ರಯತ್ನ ಮಾಡೋದಾದರೆ ಅರ್ಥ ಏನು ಸುಷ್ಮಿತಾ? ಇಲ್ಲಿ ಡ್ಯಾಶ್ ಇದೆ, ಇಲ್ಲೂ ಡ್ಯಾಶ್ ಇದೆ, ಇಲ್ಲೊಂದು ಡ್ಯಾಶ್ ಇದೆ, ಅಲ್ಲೊಂದು ಡ್ಯಾಶ್ ಇದೆ. ನೀವು ಅಲ್ಲಿ 18 4 ಅಂತ ಯೋಚನೆ ಮಾಡ್ತೀರಂದ್ರೆ ಇಲ್ಲೂ 4 ಹಾಕಬೇಕಾಗುತ್ತೆ. ಒಟ್ಟಾರೆ ಏನಂತ ಓದ್ತೀರಿ ನೀವು ಸೌಮ್ಯ? ಒಟ್ಟಾರೆ ಏನಂತ ಓದ್ತೀರಿ? 184 4 ಅಂತ ಓದ್ತೀರಿ. ಕರೆಕ್ಟಾ? 184 4 ಅಂತ ಓದಬೇಕಾಗುತ್ತೆ. ಸೊ 4 4 16 6 ದಶಕ 1, 4 8 32 1, 33 3 ದಶಕ 3, 4 1 4 3 7, 736 ಆಗುತ್ತೆ. ಭಾಗಾಕಾರ ಮಾಡ್ಬೋದು. ಸೊ 184 4 736 ಬರುತ್ತೆ ಮಕ್ಕಳೇ. ಶೇಷ ಏನು ಬರುತ್ತೆ? ಶೇಷ 10ರಲ್ಲಿ 6 ಹೋದರೆ 4, 9ರಲ್ಲಿ 3 ಹೋದರೆ 6, 7ರಲ್ಲಿ 7 ಹೋದರೆ 0. ನಾವು ಕಳೆಯಬೇಕಾದ ಸಂಖ್ಯೆ ಯಾವುದು? ಈ ಶೇಷ 0 ಆಗಿಬಿಟ್ಟಿದ್ದರೆ, ನಮ್ಮ ಭಾಗಕಾರ ಪರಿಪೂರ್ಣ ಆಗಿಬಿಡ್ತಿತ್ತು. ಹೌದಾ ಮಕ್ಕಳೇ? ಇಲ್ಲಿ 0 ಬರಲಿಲ್ಲ, 64 ಬಂದ್ಬಿಡ್ತು. ಸೊ ಈ 64 ಕಳೆದ್ರೆ ಕರೆಕ್ಟ್ ಆಗ್ತಿತ್ತ? ಇದು ಪೂರ್ಣ ವರ್ಗ ಸಂಖ್ಯೆ ಆಗ್ತಿತ್ತು, ಅಥವಾ ಇದು 94ರ ವರ್ಗ ಆಗ್ತಿತ್ತು. ಕರೆಕ್ಟ್? ಸೊ ಇದು 64 ನಾವು ಕಳೆಯಬೇಕಾದ ಸಂಖ್ಯೆ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಇಲ್ಲ ಸಾಕಾಯ್ತಾ? ನೆಕ್ಸ್ಟ್ ಹೋಗೋಣ. ಇದು ಈಸಿ ಇದೆ. ಆಕಳಿಸ್ತಾನೂ ಮಾಡ್ಬೋದು ನಾವು. ಎಸ್ ಪ್ರತೀಕ್? ಆಕಳಿಸ್ತಾನ ಆನ್ಸರಾ? ಪೂರ್ತಿ ಆನ್ಸರಾ? ಪೂರ್ತಿ ಮಾಡಿರಿ. ಒಂದೊಂದಕ್ಕೆಲ್ಲ ಹೇಳೋದು ಕಲೇಶಿ. ಪೂರ್ತಿ ಮಾಡಿ ಹೇಳಬೇಕು. 441ರ ವರ್ಗಮೂಲ ಪ್ಲಸ್ 225ರ ವರ್ಗಮೂಲ ಮೈನಸ್ 361ರ ವರ್ಗಮೂಲ. ಭಾಳ ಈಸಿ ಇದೆ. ಬಂತ್ರಿ? ಗುಡ್ರಿ ವೆರಿ ಗುಡ್. ಸೊ ಇದು ನೇರ ಪ್ರಶ್ನೆ ಮಕ್ಕಳೇ. 441ರ ವರ್ಗಮೂಲ ಎಷ್ಟು? ನೀವು ಹೇಳ್ರಿ. ಇದಕ್ಕೆ 30 ತನಕ ವರ್ಗ ಬರಬೇಕಲ್ವಾ? ವರ್ಗಗಳನ್ನ ಕಲ್ತ್ರೆ ಜಲ್ದಿ ಬರ್ತದೆ, ಈಸಿ ಆಗ್ತದೆ ಕೆಲಸ. ಭಾಳ ಈಸಿಯಾಗಿ ಮಾಡ್ಬೋದು. ವರ್ಗಗಳನ್ನ ಯಾರು ಕಂಠಪಾಠ ಮಾಡಿಲ್ಲ ಅವ್ರಿಗೆ ಇನ್ನೂ ಕಷ್ಟ ಆಗ್ತಿದೆ. ಇವಾಗ ಜಲ್ದಿ ಕಲ್ತ್ಕೊಂಬಿಡಿ ಮಕ್ಕಳೇ. ಜ್ಞಾನೇಶ, ಸಮಯವಿದೆ, ಈಗಲೇ ಸಮಯವಿದೆ. ಇನ್ನೂ ನಿಮ್ಮಲ್ಲಿ ಯಾರಾದರೂ ಕಲ್ತಿಲ್ಲ, ಆನ್ಲೈನಲ್ಲೂ ಯಾರು ನೋಡ್ತಿದ್ದೀರಿ, ವರ್ಗ ಸಂಖ್ಯೆಗಳನ್ನು, ಘನ ಸಂಖ್ಯೆಗಳನ್ನ ಕಂಠಪಾಠ ಮಾಡಿಲ್ಲ ಅಂದರೆ ಇವಾಗ ಮಾಡಿಬಿಡಿ, ಸಮಯ ಬೇಕಿದೆ. ಈ ಥರ ಲೆಕ್ಕಗಳಿಗೆ ನೀವು 10 ನಿಮಿಷ ತಗೊಳ್ಳೋ ಆಗಿಲ್ಲ, ಪಟ್ಟಂತ ಅಲ್ಲೇ ಮಾಡಬೇಕಾಗತ್ತೆ. ಇದಕ್ಕೆ 1 ನಿಮಿಷಕ್ಕಿಂತಲೂ ಕಡಿಮೆ ಸಮಯ ತಗೊಬೇಕು ನಾವು. ಜಾಸ್ತಿ ತಗೊಳ್ಳೇಬಾರ್ದು ಟೈಮ್ನ, ಯಾಕಂದರೆ ಕಂಠಪಾಠ ಮಾಡಿದಾಗ ಈಸಿ ಆಗುತ್ತೆ. ಇದರ ವರ್ಗಮೂಲ 21, ಇದರ ವರ್ಗಮೂಲ 15, ಇದರ ವರ್ಗಮೂಲ 19. ನೋಡಿರಿ ಎಷ್ಟು ಈಸಿ ಆಯ್ತಲ್ವಾ? 21 + 15 ಏನಾಗುತ್ತೆ? 36 ಮೈನಸ್ 19. ಸೊ ಇದರಿಂದ ಈ ಕಡೆ ಕೊಡ್ತೀನಿ. 16ರಲ್ಲಿ 9 ಹೋದರೆ 7, 2ರಲ್ಲಿ 1 ಹೋದರೆ 1. 17 ಸರಿಯಾದ ಉತ್ತರ. ಸ್ನೇಹ ಕೈ ತೆಗೀರಿ, ಕರೆಕ್ಟಾಗಿ ಕೂರಿ. ಮುಂದಿನ ಪ್ರಶ್ನೆ ಆಯ್ತಾ? ರಕ್ಷಿತಾ ಬರ್ಕೊಂಡ್ರಪ್ಪ? ಸರ್ ಬರ್ದಿದ್ದೀರಲ್ವಾ ಇದನ್ನು? ಗುಡ್. 1440 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ನಂಬರ್ ಗುಣಿಸಿದ್ರೆ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ? ನನಗೇನಿಸ್ತದೆ ಅಂದರೆ ನಂಬರ್ 2 ಮತ್ತು 5 ಗುಣಿಸ್ಬೇಕು ಅನಿಸ್ತಾ ಇದೆ ನನಗೆ. 10 ಗುಣಿಸಿದ್ರೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಚೆಕ್ ಮಾಡೋಣ. ಬಟ್ ಗುಣಿಸೋದು ಭಾಗಿಸೋದು ಬಂತಂದರೆ ಯಾವ ಪದ್ಧತಿ? ವೆರಿ ಗುಡ್. ಗುಣಿಸೋದು ಭಾಗಿಸೋದು ಈ ರೀತಿ ಪ್ರಶ್ನೆ ಬಂತಂದರೆ ಅದು ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕಾಗುತ್ತೆ. ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಮಕ್ಕಳೇ. ಇಲ್ಲೇ ಮಾಡಿಬಿಡ್ಲಾ? 1440 ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀನಿ ನೋಡಿ. 2ರ ಮಗ್ಗಿ 2 7 14, 2 2 4, 2 0 0. ಮತ್ತು 2ರ ಮಗ್ಗಿ 2 1 3 6 ಶೇಷ 1, 2 6 12 0 0. ಮತ್ತು 2ರ ಮಗ್ಗಿ 2 18 36 0 0. 2ರ ಮಗ್ಗಿ 2 9 18 0 0. 2ರ ಮಗ್ಗಿ 2 45 90. 3ರ ಮಗ್ಗಿ 3 15 45. ಮತ್ತು 3ರ ಮಗ್ಗಿ 3 5 15. ಮತ್ತು 5ರ ಮಗ್ಗಿ 5 1 5. 5 1 5. 5 2 ಎಷ್ಟಾಗುತ್ತೆ? 10. ನನಗೆ ಅಂದಾಜಿತ್ತು ಸ್ವಲ್ಪ. ಅದೇ ಕರೆಕ್ಟ್ ಆಯ್ತು ಬಿಡಪ್ಪ. 1440 ಇದರ ವರ್ಗಮೂಲ ಬರೆಯೋದಾದರೆ ಛತ್ರಿ ಒಳಗಡೆ ಏನಂತ ಬರೀತೀರಿ? 2 × 2 × 2 × 2 × 2 × 3 × 3 × 5. ಯಾರು ಹೊಂಟಿದ್ದಾರಪ್ಪ? 2 ಒಬ್ರು ಹೊಂಟಿದ್ದಾರೆ,
5 ಒಬ್ಬರು ಹೊಂಟಿದ್ದಾರೆ, ಇವರೇ ತಾನೇ ಹೊಂಟಿರೋರು. ಸೊ ಇನ್ನೊಂದು 2 ಮತ್ತು 5 ಗುಣಿಸ್ಬಿಟ್ರೆ ಕರೆಕ್ಟ್ ಆಗ್ತೈತಾ? ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 10. ಅಥವಾ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 10. ಸೇಮ್. ಪೂರ್ಣ ಮಾಡಿ ಮಕ್ಕಳೇ. ಬರ್ತಾನೆ ಸರ್? ಅದೆಲ್ಲ ಆಯ್ತಲ್ಲ, ಗುಡ್. ಅಲ್ಲಿ ಅದನ್ನು ಮಾಡಿದ್ರೆ ಅಪವರ್ತನೀಕರಣ ಮಾಡಿ. ಮಕ್ಕಳಿಗೆ ಬರೋ ಗುರುವಾರ ಎಲ್ಲರೂ ನೋಟ್ಸ್ ಕರೆಕ್ಷನ್ ಆಗ್ತದೆ, ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ಯಾವುದಾದ್ರೂ ಬಾಕಿ ಇತ್ತಂದರೆ ಕಂಪ್ಲೀಟ್ ಮಾಡ್ಕೊಂಬಿಡಿ, ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಡನ್. ಚಾಲೋ, ಕೆಲವೇ ಪ್ರಶ್ನೆಗಳಿದ್ದಾವೆ, ಮುಗಿಸ್ಬಿಡೋಣ ಬನ್ನಿ. ವಾವ್, ಕಲೇಶನ್ ಫೇವ್ರೆಟ್ ಕ್ವೆಶನ್. ಹಾಲೇಶ್ ಇದ್ದಿದ್ರು ಮಾಡ್ತಿದ್ದ, ಪರವಾಗಿಲ್ಲ. ಎಲ್ಲಿ ಮಾಡ್ತಿದ್ದೀರಿ? ಮಾಡಿರಿ, ನನ್ನನ್ನೇ ನೋಡ್ತಿದ್ದೀರಿ. ಹದಿನಾಲ್ಕು ಉತ್ತರ 14 ಅಂತಾರೆ. ಗುಡ್. ಓಕೆ, 289 ವರ್ಗಮೂಲ ಎಷ್ಟು ಮಕ್ಕಳೇ? ಎಷ್ಟು? 17. ಪ್ಲಸ್ಸಿಗೆ ಪ್ಲಸ್. 144 ವರ್ಗಮೂಲ 12. 225 ವರ್ಗಮೂಲ 15. ಹೌದಾ? 17 + 12 29 ಮೈನಸ್ 15. 29ರಲ್ಲಿ 15 ಕಳೆದ್ರೆ ಟಡಾ, ಕರೆಕ್ಟ್ ಇದೆ. ಗ್ರೇಟ್, ವೆರಿ ವೆಲ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರ ಮಕ್ಕಳೇ? ಈಸಿ ಇದೆ, ಬನ್ನಿ ಮಾಡೋಣ. 720 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಗುಣಿಸೋದು ಬಾಗಿಸೋದು, ಅವಿಭಾಜ್ಯ ಅಪವರ್ತನೀಕರಣ, ಕೂಡೋದು ಕಳೆಯೋದು ಅವಿಭಾಜ್ಯ ಪಾನಿಪೂರೀಕರಣ. ಅಲ್ಲಿ ಕೂಡೋದು ಕಳೆಯೋದು ಅಂತಂದರೆ ಭಾಗಾಕಾರ ವಿಧಾನ. 5 ಬಂತು ರೀ, ಚೆಕ್ ಮಾಡಿದ್ರೆ 720 ಇದ್ರ ವರ್ಗಮೂಲ ಮಾಡ್ಬೇಕು ನೋಡ್ರಿ. ಏನು ಬರುತ್ತೆ? 2 3 6 ಶೇಷ 1, 2 6 12 0ಗೆ 0, 2 18 36 0ಗೆ 0, 2 9 18 0ಗೆ 0, ಆಮೇಲೆ 2 45 90, 5 3ರಿಂದ ಮಾಡ್ಬೋದಲ್ಲ, 3 15 45 45, 3 5 15, 5 1 5, 5 1 5. ಕರೆಕ್ಟ್ ಆಯ್ತರ? ಅವಿಭಾಜ್ಯ ಅಪವರ್ತನೀಕರಣ ಏನೋ ಮಾಡಿದ್ವಿ ಸರ್ ನಾವು. ಇದನ್ನೇನು ಮಾಡ್ಬೇಕು? ನಾವಿನ್ನು ಚೆಕ್ ಮಾಡಬೇಕು. ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು, ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಬರ್ರಿ. 2 × 2 × 2 × 2 × 2 × 3 × 5. ಸೊ ಜೋಡಿ ದರ ಫ್ಯಾಂಟಾಸ್ಟಿಕ್. ಜೋಡಿ ದರ 2 4. ಇದು ಮಾಡಿದ್ರು ತಪ್ಪಾಗ್ಬಿಡುತ್ತೆ ನೋಡ್ರಿ ಆನ್ಸರ್. ಇವರಿಬ್ಬರಿದಾರ, ಯಾರೊಬ್ರು ಹೊಂಟಿರೋದು? ಅವರೊಬ್ರನ್ನ ಗುಣಿಸ್ಬೇಕಾ ಅಥವಾ ಭಾಗಿಸ್ಬೇಕಂದ್ರೆ ಅವರನ್ನೇ ಭಾಗಿಸ್ಬೇಕಾ? ಸೊ ಈ ಪ್ರಶ್ನೆಗೆ ಉತ್ತರ ಯಾರು? 5. ಈ ಪ್ರಶ್ನೆಗೆ ಉತ್ತರ ನಮ್ಮ ಪ್ರೀತಿಯ 5. ರೈಟ್. ಸೌಜನ್ಯ ಗೊತ್ತಾಯ್ತಮ್ಮ? ಇದು ಲಕ್ಷ್ಮಿ ಮಾಡ್ತಿರಲ್ಲ? ಬಾಲಾಜಿ ಪ್ರಾಬ್ಲಮ್ ಇದೆಯಾ? ತೇಜಸ್ ಏನು ಹಿಂಗಂದ್ರೆ ಹೆಂಗಪ್ಪ? ಏನು ಬರಲ್ಲ ಅಂತ ಹೆಂಗೆ? ಯಾರಾದ್ರೂ ಇರಲಿ. ಅಲ್ಲ, ಹಂಗಂದ್ರೆ ಏನು ಡೌಟ್ ಇಲ್ಲ ಅಂತನೋ, ಏನು ಬರೋದೇ ಇಲ್ಲ ಸರ್ ಅಂತನಾ? ಅಯ್ಯೋ ದೇವರೇ. ಓಕೆ, ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ. ನನಗೆ ಭಾಳ ಫೇವ್ರೇಟ್ ಕ್ವೆಶನ್ನು. ಕೇಳಿಸ್ಕೊಳ್ರಿ. ಸೇನಾಧಿಕಾರಿ ಒಬ್ಬರು, ಸೈನಿಕರು ನೋಡಿದ್ದೀರಾ? ಅವರೆಲ್ಲ ಲೈನಾಗಿ ನಿಂತು ಮಾರ್ಚ್ ಫಾಸ್ಟ್ ಎಲ್ಲ ಮಾಡ್ತಿರ್ತಾರೆ ಒಂದೊಂದು ಸರಿ. ವೆರಿ ಗುಡ್. ಸೇನಾಧಿಕಾರಿ ಒಬ್ಬರು
14,410 ಸೈನಿಕರನ್ನು ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಯಾವ ಆಕಾರ? ಯಾವ ಆಕಾರ? ವರ್ಗಾಕಾರ ಅಂದ್ರೇನು? ಚೌಕಾಕಾರ ಅಂದ್ರೇನು? ಕಂಬ ಸಾಲು ಅಡ್ಡ ಸಾಲು ಸಮ ಇರ್ತವೆ. ವರ್ಗಾಕಾರ ಅಂದ್ರೂ ಚೌಕಾಕಾರ, ಚೌಕಾಕಾರ ಅಂದ್ರೂ ವರ್ಗಾಕಾರ, ವರ್ಗಾಕಾರ ಅಂದ್ರೂ ಚೌಕಾಕಾರ. ಏನು ರಾತ್ರಿ ಎಲ್ಲ ಇದನ್ನೇ ಮಾಡ್ಕೊತ ಕೂರನ್ರಿ? ಹಾಂ, ವರ್ಗಾಕಾರ ಅಂದರೆ ಕಂಬ ಸಾಲು ಅಡ್ಡ ಸಾಲು ಸಮ ಇರ್ತವೆ. ಅರ್ಥ ಆಯ್ತಾ? ಎಷ್ಟು ಕಂಬ ಸಾಲು ಇರ್ತಾವೋ ಅಷ್ಟೇ ಅಡ್ಡ ಸಾಲುಗಳಿರ್ತವೆ. ಅದಕ್ಕೇನಂತೀವಿ ನಾವು? ವರ್ಗಾಕಾರ ಅಂತೀವಿ. ಆಯಿತಾ? ನಾಲ್ಕಿನ ಒಳಗೆ ಇಟ್ಕೊಂಡ್ಬಿಟ್ಟು ಏನನ್ನ ವರ್ಗಾಕಾರ ಅಂತ ಅನ್ನೋಣ. ಸರಿನಾ? ಡನ್ 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 ಡನ್. ಹಲೋ, ಕರೆಕ್ಟಾಗಿ ಕೂರಪ್ಪ ವಿನಯ್, ಎಲ್ಲಿದ್ದೀಯಾ? ಸೊ ಇವ್ರನ್ನ ಎಲ್ಲರನ್ನೂ ವರ್ಗಾಕಾರದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಕಂಬ ಸಾಲು ಅಡ್ಡ ಸಾಲು ಎಲ್ಲ ಸಮ ಇರ್ತವೆ. ಓಕೆ, ಎಷ್ಟು ಜನ ನಿಲ್ಲಿಸ್ತಾ ಇದ್ದಾರೆ? 14,410 ಜನ. ಎಷ್ಟು ಜನ ಆಗ್ಬೋದು ರೀ ಅದು? ಹಾಂ, ಆ ರೀತಿ ಪ್ರಯತ್ನಿಸಿದಾಗ, ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 10 ಸೈನಿಕರು ಉಳಿತಾ ಇದ್ದಾರೆ. ಎಷ್ಟು ಜನ ಜಾಸ್ತಿ ಆಗ್ತಿದ್ದಾರೆ? 10 ಮಂದಿ. ಸೊ ಮೊದಲು ನಮ್ಮ ಹತ್ರ ಎಷ್ಟು ಮಂದಿ ಇದ್ದರು? ಎಷ್ಟು ಜನ ಸೈನಿಕರಿದ್ದರು? 14,410 ಮಂದಿ ಇದ್ದರು. ಆದರೆ 10 ಮಂದಿ ನಾವು ನಿಲ್ಲಿಸ್ತಿಲ್ಲ ಅವ್ರನ್ನ. 10 ಮಂದಿ ನಿಲ್ಸಂಗಿಲ್ಲ. ಯಾಕೆ? ಅವ್ರು ನಿಲ್ಲಿಸ್ಬಿಟ್ರೆ ವರ್ಗಾಕಾರ ಆಗೋದಿಲ್ಲ, ಕೆಟ್ಬಿಡ್ತತೆ. ವರ್ಗಾಕಾರ ಆಗ್ಬೇಕಂದ್ರೆ ಇಷ್ಟೇ ಮಂದಿ ಬೇಕು ನಮಗೆ. ಅದ್ರ 10 ತೆಗೆದು ಬಿಡೋಣ. ಹಂಗಾರೆ ಎಷ್ಟು ಉಳಿತಾರೆ? 14,400. ನಾವು ವರ್ಗಾಕಾರದಲ್ಲಿ ನಿಲ್ಲಿಸ್ತಿರುವ ಸಂಖ್ಯೆ ಎಷ್ಟು ಮಕ್ಕಳೇ? 14,400 ಜನ ನಿಲ್ಲಿಸ್ತಿದ್ದೀವಿ. ಹೌದಾ? 14,400 ಜನ ನಿಲ್ಲಿಸ್ತಾ ಇದ್ದೀವಿ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ಸೈನಿಕರ ಸಂಖ್ಯೆ ಎಷ್ಟು ಅಂದರೆ ಏನು ಮಾಡಬೇಕು ನಾವು? ಏನು ಮಾಡಬೇಕು? ಏನು ಮಾಡಬೇಕು? ಎಷ್ಟು ಜನ ವರ್ಗಾಕಾರದಲ್ಲಿ ನಿಂತಿದ್ದಾರೆ ಅವರ ವರ್ಗಮೂಲ. ಹಿಂದೆ ಮಾಡಿದ್ವಲ್ವ ನಾವು? ಎಷ್ಟು ಜನ ಸೈನಿಕರು ಎಷ್ಟು ಜನ ನಿಂತಿದ್ದಾರೆ ಅವರ ವರ್ಗಮೂಲ ತಗೊಬೇಕು. 120 ಬರುತ್ತೆ. ವೆರಿ ಗುಡ್. ಹಾಗೆ ಹೇಳ್ಬೋದು. 2 0ಗೆ 1 0. 144 ವರ್ಗಮೂಲ 12, 120 ಬರುತ್ತೆ. ಹಾಗೆ ಹೇಳ್ಬೋದು. ಇಲ್ಲ ಭಾಗಾಕಾರ ವಿಧಾನದಲ್ಲೂ ಮಾಡ್ತೀರಾ? ಭಾಗಾಕಾರ ವಿಧಾನದಲ್ಲೂ ಮಾಡ್ತೀರಾ? ನೋಡಿರಿ, ಭಾಗಾಕಾರ ವಿಧಾನದಲ್ಲೂ ಮಾಡಿ ನೋಡ್ರಿ ಬೇಕಾರೆ. ಎಲ್ಲಪ್ಪ 2 ಅಂಕೆ ಮಾಡ್ಬೇಕಪ್ಪ. 1 1 1 ಶೇಷ 0. 1ಕ್ಕೆ 1 ಕೂಡಿಸಿದ್ರೆ 2 ಡ್ಯಾಶ್ ಡ್ಯಾಶ್ 44 ಕೆಳಗೆ ಬರುತ್ತೆ. ವೆರಿ ಗುಡ್. 22 2ಲೇ. ವೆರಿ ಗುಡ್. 2ಕ್ಕೆ 2 ಹಾಕ್ತೀರಿ ಇಲ್ಲಿ. 22 2ಲೇ 44. ಶೇಷ ಏನು ಬರುತ್ತೆ ಮಕ್ಕಳೇ? 2 0ಗೆ 1 0. ಫ್ಯಾಂಟಾಸ್ಟಿಕ್. 120 ಜನ. ಪ್ರತಿ ಕಂಬ ಸಾಲ ಎಷ್ಟು ಜನ ನಿಂತಿದ್ದಾರೆ? ಪ್ರತಿ ಅಡ್ಡ ಸಾಲದ ಎಷ್ಟು ಜನ ನಿಂತಿದ್ದಾರೆ? ಇನ್ನು 10 ಮಂದಿ ಏನು ಮಾಡ್ತಿದ್ದಾರೆ? ಹೊರಗಡೆ ಇದ್ದಾರೆ. ಅವರಿಲ್ಲ. ಆಯಿತಾ? ಅವ್ರನ್ನ ಹೊರಗೆ ಇಟ್ಟಿದ್ದೀವಿ. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಾಲೋ. ತೋಟಗಾರನು 3,600 ಗಿಡಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ ನೆಡುತ್ತಾನೆ. ಯಾವ ಆಕಾರದಲ್ಲಿ? ವರ್ಗಾಕಾರ ಅಂದರೆ ಕಂಬ ಸಾಲುಗಳು ಅಡ್ಡ ಸಾಲುಗಳಿಗೆ ಸಮವಾಗಿರ್ತವೆ. ಅದಕ್ಕೇನಂತೀವಿ? ವರ್ಗಾಕಾರ ಅಂತ ಹೇಳ್ತೀವಿ. ಕರೆಕ್ಟಾ? ಇಲ್ಲಿ ತೋಟಗಾರನೊಬ್ಬನು 3,600 ಗಿಡಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ ನೆಡುತ್ತಾನೆ. ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಸಂಖ್ಯೆ, ಗಿಡಗಳ ಸಂಖ್ಯೆ ಎಷ್ಟು? 60. ಹೇಗೆ ಮಾಡಿದ್ರಿ? ಇನ್ನೂ ಕಾಡು ಮನುಷ್ಯರ ಥರ ಅದಿರ ಕಣ್ರಪ್ಪ ನೀವು. ಯಾರೂ ಬಂದಿಲ್ಲ. ಏನು ಮಾಡಿದ್ರಿ ನೀವು? 60 ಹೆಂಗೆ ಬಂತು? ಯಾಕೆ ಭಾಗಾಕಾರ ಮಾಡ್ತೀರಿ? ಸ್ಟೆಪ್ಸ್ ಏನು? 3,600 ಇದೆ ಸರ್, ಅದು 60 ವರ್ಗ ಸರ್. ಎಕ್ಸ್ ಇಂಟು ಎಕ್ಸ್ ಯಾಕೆ ಅಂತೀರಿ? ಕೇಳ್ರಿ, ನಾವು ಹೇಳಿದ್ದೀವಿ ತೋಟದಲ್ಲಿರುವ ಮರಗಳೆಲ್ಲವೂ ವರ್ಗಾಕಾರದಲ್ಲಿದ್ದಾವೆ ಅಂತ ಹೇಳಿದ್ವಿ. ಹೌದಾ? ಕಂಬ ಸಾಲು ಅಡ್ಡ ಸಾಲು ಸಮ ಇರ್ತವೆ. ಒಟ್ಟು ಎಷ್ಟು ಮರ ಇದ್ದಾವೆ? 3,600 ಮರಗಳಿದ್ದಾವೆ. 3,600 ಮರಗಳಿದ್ದಾವೆ. ನಿಸಾರ್ 3,600 ಮರ ಇದ್ದಾವಪ್ಪ. ಆ ಪ್ರತಿ ಸಾಲಲ್ಲಿ ಎಷ್ಟಿದ್ದಾವೆ ಅಂದರೆ ಏನು ಮಾಡ್ಬೇಕು ನಾವು? ವರ್ಗಮೂಲ ತಗೊಬೇಕು ಅಷ್ಟೇ. ಪ್ರತಿ ಸಾಲಲ್ಲಿ ಎಷ್ಟಿದ್ದಾವೆ ಅಂದರೆ ಏನು ಮಾಡ್ತೀವಿ? ವರ್ಗಮೂಲ ತಗೊಂತೀವಿ. ಇಲ್ಲ ನಮಗೊಬ್ಬರು ಹೇಳಿದ್ರಲ್ಲಿ ಹಿಂದೆ ಹರ್ಷ, ಸರ ಎಕ್ಸ್ ಇಂಟು ಎಕ್ಸ್ ತಗೊಂತೀವಿ ಸರ್, ಎಕ್ಸ್ ಇಂಟು ಎಕ್ಸ್ ತಗೊಂತೀವಿ. ತಗೊಬೋದು. ಎಸ್, ಯು ಆರ್ ಕರೆಕ್ಟ್, ಯು ಆರ್ ರೈಟ್. ಕಂಬ ಸಾಲಲ್ಲಿ ಎಷ್ಟಿದಾವಪ್ಪ? ಕಂಬ ಸಾಲಲ್ಲಿ ಎಷ್ಟಿದಾವೆ? ಎಕ್ಸ್ ಮರ ಅದಾವೆ. ಹೌದಿಲ್ಲ? ಅಡ್ಡ ಸಾಲಲ್ಲಿ ಎಷ್ಟು ಮರ ಅದಾವೆ? ಎಕ್ಸ್ ಮರಗಳು. ಒಟ್ಟು ಎಷ್ಟು ಮರ ಅದಾವೆ? ಎಕ್ಸ್ ಇಂಟು ಎಕ್ಸ್ ಮರ ಅದಾವೆ. ಎಕ್ಸ್ ಇಂಟು ಎಕ್ಸ್ ಮರ ಅದಾವೆ. ಅವು ಎಷ್ಟಿದಾವೆ? 3,600 ಮರ ಅದಾವೆ. ಕರೆಕ್ಟ್, ಹರ್ಷ ಹೇಳಿದ್ದು ಸಹ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ, ಅದು 3,600 ಆಗುತ್ತೆ. ನಮಗೆ ಬೇಕಾಗಿರೋದು ಕೇವಲ ಎಕ್ಸ್. ಅವಾಗೇನು ಮಾಡ್ತೀವಿ? ವರ್ಗ ತೆಗೆದು ವರ್ಗ ಮೂಲ ತಗೊಂತೀವಿ.
ಕರೆಕ್ಟಾಗಿ ಇದ್ರ ವರ್ಗಮೂಲ ಏನಾಗುತ್ತೆ 2 0ಗೆ 1 0 36 6 ಆಗುತ್ತೆ ಅಷ್ಟೇ. 0ಗೆ 0 36 ವರ್ಗಮೂಲ 6. ಇಲ್ಲ ಭಾಗಾಕಾರ ಮಾಡಲೇಬೇಕು ಸರ್ ಅಂತೀರಾ, ಬರ್ರಿ ಮಾಡಿರಿ, ಯಾರು ಬೇಡ ಅಂತಾರೆ. ನಿಮ್ಮ ಇಂಕು, ನಿಮ್ಮ ಪೆನ್ನು, ನಿಮ್ಮ ಬುಕ್ಕು, ನಿಮ್ಮ ಟೈಮು. 6 6 36, ಶೇಷ 0, 2 0ಗೆ 1 0. ಸಂತೋಷ? ಯಾರಪ್ಪ ಸಂತೋಷ? ನಿನ್ನ ಹೆಸರೇನಪ್ಪ ಸಂತೋಷ? ಹೆಸರು ಅಂತೀಯಲ್ಲಪ್ಪ. ಓಕೆ ಸಾಕು ಮಕ್ಕಳೇ, ಇನ್ನೊಂದು ಮಾಡೋಣ ಇಲ್ಲ ಮುಗಿಸ್ಬಿಡೋಣ ಇವತ್ತೇ? ಸ್ವಲ್ಪ ಇದ್ದಾವೆ. ಹಾಂ ಚಾಲೋ. ಕೆಲವು ವ್ಯಕ್ತಿಗಳು ಹೋಟೆಲ್ಗೆ ಹೋದರು. ಹೋದ ವ್ಯಕ್ತಿಗಳ ಸಂಖ್ಯೆ ಎಷ್ಟೇ ಪ್ರತಿಯೊಬ್ಬರು ಹಣ ಖರ್ಚು ಮಾಡ್ತಾರೆ. ಹೋದ ವ್ಯಕ್ತಿಗಳ ಸಂಖ್ಯೆ ಎಷ್ಟೇ ಪ್ರತಿಯೊಬ್ಬರು ಹಣವನ್ನು ಖರ್ಚು ಮಾಡಿದರು. ಒಟ್ಟು ಖರ್ಚು 529 ರೂಪಾಯಿಗಳಾದರೆ ವ್ಯಕ್ತಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಾನು ಸರಳ ಸಂಖ್ಯೆಗಳನ್ನು ಕೊಟ್ಟರೆ ಈ ಸಮಸ್ಯೆ ಮಾಡಿಬಿಡ್ತೀರ ನಾನು. ನೀವು ಹೇಗೆ ಹೇಳಿ ಪೃಥ್ವಿ? ಹಾಗಾಗಿ ಅದು 529 ಬರ್ತಾ ಇದೆ. ಅದನ್ನು ಹೇಗೆ ಮಾಡ್ಬೋದು? ಎಕ್ಸ್ ಮಂದಿ ಹೋಗಿದ್ದಾರೆ ಹೋಟೆಲ್ಗೆ ಎಕ್ಸ್ ಮಂದಿ ಹೋಗಿದ್ದಾರೆ. ಊಟ ಮಾಡೋಕ್ಕೋ, ತಿಂಡಿ ಮಾಡೋಕ್ಕೋ, ನಾಷ್ಟ ಮಾಡೋಕ್ಕೋ, ಚಹಾ ಕುಡಿಯೋಕ್ಕೋ, ಇದಕ್ಕೋ ಹೋಗಿದ್ದಾರೆ. ಎಕ್ಸ್ ಮಂದಿ ಹೋಗಿದ್ದಾರೆ ಊಟಕ್ಕೆ, ಹೋಟೆಲ್ಗೆ. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಕ್ಸ್ ರೂಪಾಯಿನೇ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ರೂಪಾಯಿ ಕೊಟ್ಟಂಗೆ ಆಯ್ತು ಅಂದ್ರೆ ಏನು ಮಾಡ್ತೀರಿ? ಗುಣಾಕಾರ ಮಾಡ್ತೀರಿ. ಅದೆಷ್ಟಿದೆ? ಅದೆಷ್ಟಂತ ಹೇಳಿದ್ದಾರೆ ಅವರು? ಎಲ್ಲೈತ್ರಿ ಅದು? ಓ ಅಲ್ಲಿ ದೂರ ಐತೆ ನೋಡ್ರಿ. ಏನಪ್ಪ ಕಲ್ಲೇಶಿ, ಅಷ್ಟು ದೂರ ಇಡಬಾರ್ದು ಕಣಪ್ಪ. 529. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ 529. ನಮಗೆ ಎಕ್ಸ್ನ ಬೆಲೆ ಬೇಕು, ವರ್ಗ ತೆಗೆದು ವರ್ಗಮೂಲ ಮಾಡೋಣ. 529 ವರ್ಗಮೂಲ 29. ಕರೆಕ್ಟ್ ಇದೆಯಾ ಕಲೇಶಿ? ನೆಕ್ಸ್ಟ್ ಟೈಮ್ ಅಲ್ಲ ಹತ್ರ ದೂರ ಇಡಬೇಡಪ್ಪ, ಸ್ವಲ್ಪ ಹತ್ರ ಇಡು ಸಂಖ್ಯೆಗಳನ್ನು. ಮುಂದೋಗೋಣ. ಓಕೆ, ಗೊತ್ತಾಯ್ತಲ್ವ ಇದು? ಸಾಕಷ್ಟು ಲೆಕ್ಕಗಳಿಂದ ಈ ಥರ ಮಾಡಿದ್ದೀವಿ ನಾವು. ತೇಜಸ್ ಗೊತ್ತಾಯ್ತಲ್ವ? ಇದು ಮಾಡ್ಬೋದಲ್ವಾ ಬಾಲಾಜಿ? ಹೋಟ್ಲಿಗೆ ಎಷ್ಟು ಮಂದಿ ಹೋಗ್ಯಾರ? ಎಕ್ಸ್ ಮಂದಿ ಹೋಗ್ಯಾರ. ಪ್ರತಿಯೊಬ್ಬರು ಎಕ್ಸ್ ರೂಪಾಯಿ ಕೊಟ್ಟಾರ. ಆದ್ರೆ ಒಟ್ಟು ಎಷ್ಟು ಆಯ್ತು ಅಂದ್ರೆ ಏನು ಮಾಡ್ತೀವಿ? ಎಕ್ಸ್ ಇಂಟು ಎಕ್ಸ್ ರೂಪಾಯಿ. ಅದು 529 ರೂಪಾಯಿಗೆ ಸಮ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ನ ವರ್ಗ, ಹೌದಾ? ಎಕ್ಸ್ ಇಂಟು ಎಕ್ಸ್ ಅಂದರೆ ಆಕಳಿಸ್ತಿರುವ ಎಕ್ಸ್ನ ವರ್ಗ. ಸೊ ಎಕ್ಸ್ನ ವರ್ಗ ತಗೊಂಡ್ವಿ, ಎಕ್ಸ್ ಅದು 529. ಎಕ್ಸ್ನ ಬೆಲೆ ಕಂಡುಹಿಡಬೇಕಂದ್ರೆ ವರ್ಗ ತೆಗೆದುಬಿಟ್ಟು ನಾವೇನು ಮಾಡಬೇಕು? ವರ್ಗಮೂಲ ಹಾಕ್ಕೊಬೇಕು. ವರ್ಗಮೂಲ 529 ಗೊತ್ತಿದೆ ನಮಗೆ 23 ಅಂತ. 23 ಅಂತ, ರೈಟ್? ಮುಂದೋಗ್ಬೋದ್ರಾ? ಚಾಲೋ. ಯಾವ ಸಂಖ್ಯೆಯನ್ನು 143ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಆಗ್ತದೆ? ಭಾಳ ಸುಲಭ ಇತ್ತು, ನಮಗೆ ಗೊತ್ತು. 12ರ ವರ್ಗ ಅಂದರೆ ಎಷ್ಟು? 144. ಇದರಲ್ಲಿ 143 ಕಳೆದು ಬಿಡ್ರಿ, ಎಷ್ಟು ಬರುತ್ತೆ? 1 ಬರುತ್ತೆ. ಅಂದರೆ ನಾವು ಎಷ್ಟು ಸೇರಿಸ್ಬೇಕಿತ್ತು? ಗೊತ್ತಾಗುತ್ತಾ? ನೇರವಾಗಿ ಮಾಡ್ಬೋದಿತ್ತು. ಇದಕ್ಕೇನು ನಾವು ದೊಡ್ಡ ಭಾಗಾಕಾರ ವಿಧಾನದಲ್ಲಿ ಮಾಡಿ ಹೇಳುವಂಥದ್ದು ಏನೂ ಇದ್ದಿದ್ದಿಲ್ಲ. ಇದಕ್ಕೆ ಮಾಡಬೇಕಾಗಿ ಬರ್ಬೋದು. 6156 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆನ ಕಳೆದು ಬಿಟ್ಟರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ. ಕೂಡೋದು ಕಳೆಯೋದು ಬಂತಂದ್ರೆ ಏನು ಮಾಡ್ತೀವಿ? ಭಾಗಾಕಾರ ವಿಧಾನ ಸ್ಟಾರ್ಟ್ ಮಾಡೋಣ ಬರ್ರಿ. 6156 ಭಾಗಾಕಾರ ವಿಧಾನದಲ್ಲಿ ಮಾಡೋಣ. ಭಾಗಾಕಾರ ವಿಧಾನದಲ್ಲಿ ಮೇಲೆ ಹಾಕಬೇಕು, ಗೆರೆಯನ್ನು ಮೇಲೆ ಹಾಕ್ಬೇಕು ಮಕ್ಕಳೇ. 2 ಅಂಕೆ. ಟಟಾ. ಯಾವುದರ ವರ್ಗ? 7ರ ವರ್ಗ. ವೆರಿ ಗುಡ್. 7 7 49. ಶೇಷ 11ರಲ್ಲಿ 9 ಹೋದರೆ 2, 5ರಲ್ಲಿ 4 ಹೋದರೆ 1, 7ಕ್ಕೆ 7 ಕೂಡಿಸಿದ್ರೆ 14. 56 ಕೆಳಗೆ ಬರುತ್ತೆ. ಟಡ ಟಡ ಟಾ ಟಡ ಟಡ ಟಾ. 14 ಮಗ್ಗಿಂದ ಭಾಗಾಕಾರ ಮಾಡ್ತಿದ್ದೀವಿ ಅನ್ಕೊಳ್ರಿ. ಏನು ಮಾಡ್ತೀರಿ? ಟಡ ಟಡ ಟಾ. ನಾವೇನಾದರೂ ತಪ್ಪು ಮಾಡಿದ್ದೀವ ಮಕ್ಕಳೇ? ಹದಿನಾಲ್ಕು 8 ವೆರಿ ಗುಡ್. ಚೆಕ್ ಮಾಡೋಣ. 148 8 ಆಗುತ್ತೆ. ಕರೆಕ್ಟ್ರಾ?
ನಾವೇನು ತಪ್ಪು ಮಾಡಿಲ್ಲ. 8 8 64ಕ್ಕೆ 4 ದಶಕ 6, 8 4 32, 6 32 + 6 38ಕ್ಕೆ 8 ದಶಕ 3, 8 1 8 + 3 11 ಬರುತ್ತಾ? 9 ಯಾಕೆ ಬರೋದಿಲ್ಲ? 14 9 126 ಆಗ್ಬಿಡುತ್ತೆ. ಅದಕ್ಕೆ 8 ತಗೊಂಡಿದ್ದೀವಿ. ಕರೆಕ್ಟ್ ಇದೆಯಲ್ವಾ? ಇಲ್ಲಿ 8 ಹಾಕಿದ್ರೆ ಇಲ್ಲೂ 8 ಹಾಕ್ಬೇಕಾಗುತ್ತೆ ಮಕ್ಕಳೇ. 1184 ಹೋಗುತ್ತೆ. ಶೇಷ ಎಷ್ಟು ಬರುತ್ತೆ? 4ರಲ್ಲಿ 6ರಲ್ಲಿ 4 ಹೋದರೆ 2, 15ರಲ್ಲಿ 8 ಹೋದರೆ 7, 1ರಲ್ಲಿ 1 ಹೋದರೆ 0 0. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಮಕ್ಕಳೇ? 72. ಕ್ಲಿಯರ್ ಆಯಿತಾ? ಸಾಕು ಮಾಡೋಣ. ಐದು 5650ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಕೂಡೋದು ಕಳೆಯೋದಂದ್ರೆ ಯಾವ ವಿಧಾನ? ಭಾಗಾಕಾರದ ವಿಧಾನ. ಮರಿಬಾರ್ದು. ಮೆಥಡೇ ಮರೆತುಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಮತ್ತು ಇದು ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಾ ಕುಂತ್ಬಿಟ್ಟಿರಿ. ಹದಿನಾಲ್ಕು 5 75 ಅಲ್ಲ, 14 5 70, 14 5 70 ಕರೆಕ್ಟಾ? ಹೌದಾ ಇಲ್ವಾ? ಅಥವಾ 14 ಡ್ಯಾಶ್ ಇಲ್ಲಿ 5 ತಗೊಂಡ್ರೆ ಇಲ್ಲೂ 5 ತಗೊಬೇಕಾಗತ್ತೆ. 5 5 25 ದಶಕ 2, 5 4 22 22 ಕಡೆ ದಶಕ 2, 5 1 5 2 7 725 ಬರುತ್ತೆ. ಇಲ್ಲಿ 5 ತಗೊಂತೀರಿ 725 ಬರುತ್ತೆ. ಕಳೆದ್ರೆ ಏನು ಬರುತ್ತೆ ಮಕ್ಕಳೇ? 25 ಬರುತ್ತೆ. ಶೇಷ 25 ಕಳಿಬೇಕಲ್ವಾ? ನಾವು ಕಳೆಯಬೇಕಾದ ಸಂಖ್ಯೆ ಎಷ್ಟು? 25. ಫ್ಯಾಂಟಾಸ್ಟಿಕ್. ಮುಂದೋಗೋಣ. ವೆರಿ ವೆಲ್. ಸೊ ಸಂಜೆಯೂ ಸಹ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ, ಆಯಿತಾ? ವರ್ಗ ಮತ್ತು ವರ್ಗಮೂಲಗಳು ಇದರ ಮೇಲೆ ಮುಂದುವರಿದ ಪ್ರಶ್ನೆಗಳನ್ನು ಸಂಜೆಯ ತರಗತಿಯಲ್ಲಿ ನೋಡೋಣ. ಸೊ ಆನ್ಲೈನಲ್ಲೂ ಸಹ ನೋಡ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೋರ್ ಆಗಿರ್ಬೋದು, ಬಟ್ ಇಷ್ಟು ಪ್ರಶ್ನೆಗಳನ್ನು ಮಾಡೋದು ಅವಶ್ಯಕತೆ ಇತ್ತು. ಇದರ ನಂತರ ಸಂಜೆ ತರಗತಿ ನಂತರ ಮತ್ತು ಘನಗಳ ಪಾಠಕ್ಕೆ ಮುಂದುವರಿತೀವಿ. ಘನಮೂಲಗಳಾದಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ತದನಂತರ ಗೊತ್ತಿದೆ ಕಿರು ಪರೀಕ್ಷೆಗಳು ಶುರುವಾಗ್ತವೆ. ಸೊ ಎಲ್ಲರೂ ತಯಾರಿದ್ದೀರಾ? ಕಿರು ಪರೀಕ್ಷೆಗೆ ನಿರಂತರ ಅಭ್ಯಾಸ ಮಾಡ್ತೀರಿ, ನೋಟ್ಸ್ನ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ ಎಲ್ಲರೂ ಸಹ. ಇಷ್ಟನ್ನು ಹೇಳ್ತೇವೆ. ಇವತ್ತಿನ ತರಗತಿನ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಬಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.